ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ 1ನೇ ವಚನ. ಪ್ರಕಟಣೆ 13:1. ರೆವಲ್ಯೂಷನ್ ಚಾಪ್ಟರ್ 31. ಸಮುದ್ರದಿಂದ ಒಂದು ನಿಮಿಷ ನಾವು ಯಾವುದನ್ನ ಧ್ಯಾನಿಸ್ತಾ ಇದ್ದೀವಿ ದಿನಗಳಲ್ಲಿ? ಮಂಗಳವಾರ, ಶುಕ್ರವಾರ ಪ್ರಕಟಣೆ ಗ್ರಂಥ, ಎಸ್ಕಟಾಲಜಿ, ಅಂತ್ಯ ದಿನಗಳು. ಅದು ಅಲ್ಲಿ ಇಲ್ಲಿ ತಗೋತಾರೆ ದೇವರು. ಆಮೇಲೆ ದಾನಿಯೇಲ್ ಚಾಪ್ಟರ್ ಅಂತ ಕರ್ಕೊಂಡು ಹೋಗ್ತಾರೆ, ರೆವಲ್ಯೂಷನ್ ಚಾಪ್ಟರ್ ಅಂತ ಕರ್ಕೊಂಡು ಬರ್ತಾರೆ, ಜಕಾರಿಯ ಚಾಪ್ಟರ್ ಅಂತ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಅಲ್ಲಿ ಇಲ್ಲಿ ಇನ್ನು ಹಾಗೆ ಸಂಬಂಧಪಟ್ಟಿರೋ ಬೇರೆ ಕಡೆ ಎಲ್ಲಿದೆ ದೇವರು ಕ್ಲಾಡ್ಸಿ ನಮಗೊಂದು ಪಿಕ್ಚರ್ ಅನ್ನ ಕೊಡ್ತಾ ಇದ್ದಾರೆ. ತಿಳ್ಕೊ, ಚೆನ್ನಾಗಿ ಅರಗಿಸ್ಕೋ. ಎರಡನೇದು, ಪ್ರಕಟಣೆ ಗ್ರಂಥದಲ್ಲಿ ಒಂದು ಆಸ್ತಿನೇ ಇದೆ, ಅಲ್ಲಿ ಅಂತಸ್ತೆ ಇದೆ, ನಿಧಿ ಇದೆ, ನಿಧಿ ಆಶೀರ್ವಾದ ಇದೆ, ಆಮೇಲೆ ನಿತ್ಯ ಜೀವ ಇದೆ ಅದರಲ್ಲಿ. ಅಂತ್ಯ ಅಂದ್ರೆ ಏನಂತ ಗೊತ್ತಿಲ್ಲ ಅಂದ್ರೆ ನಾವು ಅಂತ್ಯಕ್ಕೆ ಮಾಡ್ಕೊಂತೀವಿ. ಅಂತ್ಯದಿಂದ ತಪ್ಪಿಸ್ಕೊಳ್ಳೋದಕ್ಕೆ ದೇವರು ಪ್ರಕಟಣೆ ಗ್ರಂಥನ ನಮ್ಗೆ ಕೊಟ್ಟಿರೋದು. ಪರಿಶುದ್ಧ ಯೋಹಾನನ ಮೂಲಕ ದೇವರು ಬರೆಸಿ ನಮ್ಮ ಕೈ ಕೊಟ್ಟಿರೋದು. ಅಂತ್ಯ ದಿನ ಅಂದ್ರೆ ಏನು? 7 ವರ್ಷ ಉಪದ್ರವ ಕಾಲ ಹೇಗಿರ್ತದೆ, ಆ 7 ವರ್ಷ ಕಂಪ್ಲೀಟ್ಲಿ ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯದಿಂದ ಹಿಡಿದು 19ನೇ ಅಧ್ಯಾಯ. ಆಮೇಲೆ ಅಲ್ಲೆಲ್ಲೂಯಾ, ಸುಮಾರು 15 ಅಧ್ಯಾಯಗಳು 7 ವರ್ಷದ ಬಗ್ಗೆ ಹೇಳ್ತೈತೆ. ಆಮೇಲೆ ಎಷ್ಟು ಅಧ್ಯಾಯ? How many chapters? ಆಮೇಲೆ ರೆವಲ್ಯೂಷನ್ ಚಾಪ್ಟರ್ 6 to 19, 19 ಅರ್ಧ ಅಧ್ಯಾಯ ಉಪದ್ರವ ಕಾಲದ ಬಗ್ಗೆ ಹೇಳ್ತೈತೆ, ಟ್ರಿಬ್ಯುಲೇಷನ್ ಪೀರಿಯಡ್ ಬಗ್ಗೆ ಮಾತಾಡ್ತೈತೆ. ಆಮೇಲೆ ಸೊ ಅನೇಕ ಸೀಕ್ರೆಟ್ಸ್ಗಳು, ಆಸ್ತಿವಾರಗಳು ಆ ಪ್ರಕಟಣೆ ಗ್ರಂಥದಲ್ಲಿ ದೇವರು ಅದ್ಭುತವಾಗಿ ಇಟ್ಟಿದ್ದಾನೆ. ಅದಕ್ಕೆ ಈ ಅಂತ್ಯಕಾಲದ ಬಗ್ಗೆ ಮಾತಾಡ್ತಾರೆ ದೇವರು. ಪ್ರತಿಯೊಬ್ಬರು ಗಮನ ಕೊಟ್ಟು ಇನ್ನೊಬ್ಬರನ್ನ ಕರ್ಕೊಂಡ್ಬಂದು ಇದನ್ನ ಇನ್ನೊಬ್ಬರಿಗೆ ಶೇರ್ ಮಾಡಿ. ನೀವು ಯಾರಿಗಾರ ಶೇರ್ ಮಾಡ್ತೀರಂದ್ರೆ ಫೇಲ್ ಆಗ್ತೀವಿ, ನಿಜವಾಗ್ಲೂ. ಯಾರಿಗಾರ ನಮ್ಮ ಮೆಸೇಜ್ ಶೇರ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಷ್ಟು ರಹಸ್ಯ ಅಡಗಿದೆ. 7ನೇ ಅಧ್ಯಾಯದಲ್ಲಿ ಅದನ್ನ ಬರೆದಿದ್ದಾರೆ, 11ನೇ ಅಧ್ಯಾಯದಲ್ಲಿ ಇದೆ ಹೊಂದಿಕೊಂಡಿರೋದು. ಆಮೇಲೆ ಗ್ರೀಕ್ ಸಾಮ್ರಾಜ್ಯನ ತೋರಿಸುತ್ತೆ. ಆಮೇಲೆ ಅದನ್ನ ಉಂಟು ಆಗ್ತದೆ ಯಾರಂತ ನೋಡಿದ್ರೆ ಆಮೇಲೆ ಅಲೆಕ್ಸಾಂಡರ್, ಮಹಾ ಅಲೆಕ್ಸಾಂಡರ್, ಗ್ರೇಟ್ ಅಲೆಕ್ಸಾಂಡರ್. ಆಮೇಲೆ ನೋಡಿ ಎಷ್ಟು ರಹಸ್ಯಗಳಲ್ಲಿ ಅಡಗಿದೆ, ಸೀಕ್ರೆಟ್ಸ್ ಅಲ್ಲಿ ಅಡಗಿದೆ. ನೀರಂತ ಬರ್ದಿದೆ, ಸಮುದ್ರ ಅಂತ. ಸಮುದ್ರ ಅಂದ್ರೆ ನೀರಲ್ಲ, ಆಕ್ಚುಲಿ ಜನಗಳು, ಭಾಷೆಗಳು, ಕುಲಗಳು, ಜನಾಂಗಗಳು ಅಂತ ಬರ್ದಿದೆ. 4 ಟೈಪ್ಸ್: ಕುಲಗಳು, ಜನಾಂಗಗಳು, ಭಾಷೆಗಳು. ಆಮೇಲೆ ಅನೇಕ ವಿಧವಾದ ಭಾಷೆಗಳನ್ನು ಆಡುವವರು. ಜನಗಳ ಮಧ್ಯದಿಂದ ಆಂಟಿ ಕ್ರೈಸ್ಟ್ ಬರ್ತಾನೆ, ಹುಟ್ಟಿ ನಮ್ಮ ತರನೇ ಇರ್ತಾನೆ. ಒಬ್ಬರು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರ್ತಾನೆ, ಒಂದು ದೇಶದಲ್ಲಿ ಹುಟ್ಟಿರ್ತಾನೆ, ಅವನು ಸ್ಕೂಲ್ಗೆ ಹೋಗಿರ್ತಾನೆ, ಅವನಿಗೂ ಒಂದು ಹೆಸರು ಕೊಟ್ಟಿರ್ತೈತೆ ಅಂತ ಕ್ಲೀನ್ ಆಗಿ ಸ್ಪಷ್ಟವಾಗಿ ಹೇಳ್ತಾನೆ. ಇಷ್ಟು ದಿನ ನೀವು ಯಾವ ಆಂಗಲ್ ಅಲ್ಲಿ ಬೈಬಲ್ ಓದಿದ್ರು, ಇನ್ಮೇಲೆ ನೀವು ಓದೋ ಆಂಗಲ್ನೇ ದೇವರು ಚೇಂಜ್ ಮಾಡ್ತಾ ಇದ್ದಾರೆ. ನೀವು ಏನೋ ಒಂದು ಅದು ಹೆಂಗಿದ್ರೆ ಹಂಗೆ ಅದೇ ನಿನ್ ಸ್ವಂತ ಬುದ್ಧಿಯಿಂದ ತಿಳ್ಕೊಂತ ಇದೆ, ಆಗಿಲ್ಲ. ರಹಸ್ಯಗಳನ್ನ ತಿಳಿಯುವ ಅಧಿಕಾರ ನಿಮಗೆ ಕೊಟ್ಟಿದ್ದೀನಿ. ಪರಲೋಕದ ಗುಟ್ಟುಗಳನ್ನ ತಿಳಿಯುವ ಅಧಿಕಾರ ನಿಮ್ಗೆ ಕೊಟ್ಟಿದ್ದೀನಿ. ಒಬ್ಬ ಅನ್ಯ ಮನುಷ್ಯ ಬಂದು ಇಲ್ಲಿ ನಿಂತು ನಿಮ್ಗೆ ವಿವರಿಸಕ್ಕಾಗಲ್ಲ. ದೇವರಾತ್ಮ ಇಲ್ಲಿರೋ ಪಾಸ್ಟರ್ ಆಗಲಿ, ವಿಶ್ವಾಸಿ ಆಗಲಿ ಇದನ್ನ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಮಾತ್ರ ಊಹಿಸ್ಕೊಬಹುದು. ಬಟ್ ನಿಜವಾಗ್ಲೂ ನಿಮ್ಗೆ ಸೀಕ್ರೆಟ್ಸ್, ಇದರಲ್ಲಿರೋ ರಹಸ್ಯ, ಇದು ಹೆಂಗ್ ಬರ್ದಿದ್ದಾರೆ ಹಂಗೆ ಇವತ್ತು ಕೇಳಿದ್ರೆ ಇನ್ನೂ ನೀವು ಆಶ್ಚರ್ಯ ಪಡ್ತೀರ. ಆಮೇಲೆ ಇವತ್ತು ತಗೊಂಡ್ಬಂದಿರೋ ಮೆಸೇಜ್ ಕೂಡ ಇದರಲ್ಲಿ ಕೂಡ ಆಶ್ಚರ್ಯ ಇದೆ. ಆಮೇಲೆ ಇವತ್ತು ದೇವರು ನಮ್ಮ ಮಧ್ಯದಲ್ಲಿ 10 ಕೊಂಬುಗಳು, 10 ಕೊಂಬುల ಗುరించి ದೇವರು ನಮ್ಮ ಮಧ್ಯದಲ್ಲಿ ಮಾತಾಡ್ತಾನೆ. ಆಮೇಲೆ ಅಲ್ಲಿ ಓದಿ ಸಮುದ್ರದಿಂದ ಒಂದು ಬೀಸ್ಟ್, ಮೃಗ ಏರಿ ಬರುವುದನ್ನು ಕಂಡೇನು. ಅದು ಹೋದವಾರ ನಮ್ಗೆ ಹೇಳ್ಕೊಟ್ರು ದೇವರು. ಮೃಗ ಅಲ್ಲ, ಅದು ಒಂದು ಗೌರ್ನಮೆಂಟ್, ಒಂದು ಆಂಟಿ ಕ್ರೈಸ್ಟ್ ಗೌರ್ಮೆಂಟ್. ಕ್ಲೀನ್ ಆಗಿ ತಿಳ್ಕೊಳ್ಳಿ, ಬರ್ಕೊಳ್ಳಿ. ಎಲ್ಲ ಪೆನ್ನು ಬುಕ್ ತಂದಿದ್ದೀರಾ? ಬೈಬಲ್ ಸ್ಟಡಿಗೆ ಪೆನ್ನು ಬುಕ್ ಇರಬೇಕು. ಮೇನ್ ಅದು ಪ್ರಕಟಣೆ ಗ್ರಂಥ. ಸಿಂಪಲ್ ಆಗಿ ಬರೀ ಬೈಬಲ್ ಅಲ್ಲಿ ಬರಬೇಡಿ ಪ್ಲೀಸ್. ಎಂಥವ್ರಾಗಲಿ ಬರ್ಕೊಳ್ಳಿ. 13ನೇ ಅಧ್ಯಾಯ ಒನ್ ವರ್ಲ್ಡ್ ಆರ್ಡರ್ ಗ್ರಂಥ. 13ನೇ ಅಧ್ಯಾಯ ಪ್ರಕಟಣೆ ಗ್ರಂಥ
ಒನ್ ವರ್ಲ್ಡ್ ಆರ್ಡರ್. ನೋಡಿ, ಹೋದ ವಾರನು 13ನೇ 1ನೇ ವಚನ, ಈ ವಾರನು 13ನೇ 1ನೇ ವಚನದಲ್ಲೇ ಇದೆ. ಇದನ್ ಬೇಕಾದ್ರೆ ಇನ್ನು 5 ವಾರ ಹೇಳಿದ್ರೆ 13ನೇ 1ನೇ ವಚನ ಹೇಳ್ತಾನೆ ಇರ್ಬೋದು. ಆಮೇನ್. ಒನ್ ವರ್ಲ್ಡ್ ಆರ್ಡರ್. ಆಮೇನ್. ಒಂದು ಪ್ರಪಂಚ. ಆಮೇನ್. ಒಂದು ಪ್ರಪಂಚ, ಒಂದು ಹೊಸ ಪ್ರಪಂಚ ಬಿಟ್ಟು ಇನ್ನೊಂದು ಪ್ರಪಂಚ. ಹಳೆ ಪ್ರಪಂಚ ಇಲ್ಲ, ಹೊಸ ಪ್ರಪಂಚ, ನ್ಯೂ ವರ್ಲ್ಡ್ ಆರ್ಡರ್. 13 ಚಾಪ್ಟರ್ ಪೂರ್ತಿ ಆಂಟಿ ಕ್ರೈಸ್ಟ್ ಗೌರ್ನಮೆಂಟ್. ಅದು ಕೇಳೋದಕ್ಕೆ ಪ್ರಾಣಿ, 10 ತಲೆ, 7 ಕೊಂಬು, 10 ಮುಕುಟ, 7 ಮುಕುಟ. ಆಮೇಲೆ ಒಂದು ತಲೆ ಜಜ್ಜಲ್ಪಟ್ಟಿತ್ತು, ಗಾಯ ಆಗಿ ಸಾಯೋ ತರ ಇತ್ತು, ಇನ್ನೊಂದು ಬದುಕೊಂತು. ಹಿಂಗೇ ಇದೆ ಕೇಳಕ್ಕದು. ಆಮೇಲೆ ಏನಿದು ಪ್ರಾಣಿ ಅಂತೆ, 13 ಅಂತೆ, ಕೆರೆಯಿಂದ ಬರ್ತದಂತೆ, ಆಮೇಲೆ ಸಮುದ್ರದಿಂದ ಬರ್ತದಂತೆ, ಸಿಯಾದಿಂದ. ನೆಕ್ಸ್ಟ್ ನೋಡಿದ್ರೆ ಭೂಮಿಯಿಂದ ಅಂತಿದೆ. ಭೂಮಿ ಅಂದ್ರೆ ಏನು? ನೀವ್ ಹೇಳಿ, ಭೂಮಿ ಅಂದ್ರೆ ಏನು ಅಂತ? ಭೂಮಿಯಿಂದ ಬರ್ತೈತೆ ಅಂತಿದೆ 13 ಅನ್ನೋದ್ರಲ್ಲಿ ನೋಡ್ಕೊಳ್ಳಿ. ಭೂಮಿಯಿಂದ ಅಂದ್ರೆ ಏನು? ಅಲ್ಲ, ಅದು ಸಮುದ್ರ, ಮನುಷ್ಯರೊಳಗಡೆಯಿಂದ ಬರೋದು. ಭೂಮಿ ಅಂದ್ರೆ ಏನು? ಕಾದು ಸಿಸ್ಟರ್, ಕಾದು ಸಿಸ್ಟರ್. ಭೂಮಿ ಅಂದ್ರೆ ಭೂಮಿನೇ, ಯಾರು ಮನುಷ್ಯನಿರೋ ಜಾಗ, ಅದನ್ನ ಭೂಮಿ. ಇನ್ನ ಒಂದು ಅರ್ಥದಲ್ಲಿ ಏನಂದ್ರೆ, ಭೂಮಿ ಅಂದ್ರೆ ಒಣಗಿರೋದನ್ನ ಭೂಮಿ ಅಂತ ಹೆಸರಿನ ಅಂತ ಬರ್ತಿದೆ ನೋಡಿ. ಜೆನೆಸಿಸ್ ಚಾಪ್ಟರ್ 1ನಲ್ಲಿ 1ನೇ ಅಧ್ಯಾಯದಲ್ಲಿ ಒಣಗಿರೋ ನೆಲನ ಭೂಮಿ ಅಂತ ಹೆಸರಿಟ್ಟಂತ ಅದಕ್ಕೆ ದೇವರು. ಡ್ರೈ ಲ್ಯಾಂಡ್ ಅನ್ನ ಭೂಮಿ, ಜನಗಳಿಲ್ದಿರೋ ಸ್ಥಳನ ಭೂಮಿ ಅಂತಾರೆ. ಜನಗಳಿರೋ ಸ್ಥಳನ ಭೂಮಿ ಅನ್ನಲ್ಲ, ಅದಕ್ಕೊಂದು ಹೆಸರು ಬಂದ್ಬಿಡ್ತದೆ. ಅದು ಅಮೇರಿಕಾ. ಆಕ್ಚುಲಿ ಜನಗಳಿರಲಿಲ್ಲ. ಸೌತ್ ಅಮೆರಿಕಾ, ನಾರ್ತ್ ಅಮೆರಿಕಾ, 2 ಕೊಂಬುಗಳು, ಒಂದು ಸೌತ್ ಒಂದು ನಾರ್ತ್. ಆಮೇನ್. ಅಲ್ಲೆಲ್ಲೂಯಾ. ಒಣಗಿರೋ ಭೂಮಿಯನ್ನ ಭೂಮಿ ಅಂತಾರೆ. ನೀವು ಓದ್ಕೊಳ್ಳಿ, 1ನೇ ಅಧ್ಯಾಯದಲ್ಲಿ ಇದೆ. ಆದಿ ಕಾಂಡದಲ್ಲಿ ನೀರು ಭೂಮಿನ ಫುಲ್ಲಾಗಿ ಸುಮ್ಕೊಂಡಿತ್ತು. ನೀರೆಲ್ಲ ಕೆಳಗಡೆ ಕಳಿಸ್ಬಿಟ್ಟು ಸಮುದ್ರ ಮೇಲೆ ಭೂಮಿ ಎದ್ದಂತೆ ಅದನ್ನ ಒಣ ನೆಲ ಅಂತ ಹೆಸರಿಟ್ಟಂತೆ ದೇವರು. ಅದಕ್ಕೆ ಭೂಮಿ. ಆಮೇನ್. ಅದೇ ಇವಾಗ ಈ ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ ಬರುವಾಗ ಅಮೇರಿಕಾ ಅನ್ನೋದೇ ಹೆಸರೇ ಇಲ್ಲ. ಕೊಲಂಬಸ್ ಅನ್ನೋನೇ ಹುಟ್ಟಿಲ್ಲ. ಕೊಲಂಬಸ್ ತಾನೇ ಕಂಡಿಡಿದಿದ್ದು. ಇಂಡಿಯಾನ ವಾಸ್ಕೋಡಿ ಗಾಮ ಕಂಡಿಡಿದ್ದು, ಅಮೇರಿಕನ ಕೊಲಂಬಸ್ ಕಂಡಿಡಿದಿಲ್ಲ. ಕೊಲಂಬಸ್ಸೇ ಹುಟ್ಟಿಲ್ಲ. ಅವಾಗ್ಲೇನೆ ಅಮೇರಿಕಾ ಬಗ್ಗೆ ಬರ್ದಿದ್ದಾರೆ ದೇವರು. ಭೂಮಿ ಉಂಟು ಮಾಡಿದ್ದಾರೆ. 3 ಖಂಡಗಳಲ್ಲಿ ಜನ ಇದ್ದಿದ್ದು. ಒಂದು ಆಫ್ರಿಕಾ, ಒಂದು ಯುರೋಪ್, ಒಂದು ಆಸಿಯಾ. 3 ಖಂಡಗಳಲ್ಲಿ ಜನ ಇದ್ದಿದ್ದು. ಇನ್ನು 4 ಖಂಡಗಳು ಖಾಲಿಯಾಗಿತ್ತು, ಭೂಮಿ ಇತ್ತು, ತುಂಬಿಕೊಳ್ಳಿಲ್ಲ ಜನ. ಅಮೇರಿಕಾ ಅನ್ನೋದು ಉಂಟಾಗಿದೆ 600-700 ವರ್ಷ ಅಷ್ಟೇ. ನಮ್ಮ ಇಂಡಿಯಾ 6000 ಇಯರ್ಸ್ ಇಂದ ಇದೆ. 700 ಇಯರ್ಸ್ ಅಲ್ಲಿ, 6000 ಇಯರ್ಸ್ ಅಲ್ಲಿ, 700, 6000, 700, 6000 ವರ್ಷಗಳ ಹಿಂದೆ, 2000 ವರ್ಷಗಳಿಂದನೇ ಭಾರತಕ್ಕೆ ತೋಮ ಬಂದಿದ್ದಾನೆ. ಅಮೇರಿಕನೇ ಇಲ್ಲ ಅವಾಗ. ಭೂಮಿ ಅಂದ್ರೆ ಏನಲ್ಲಿ? ಒಣಗಿರೋ ನೆಲ, ಡ್ರೈ ಲ್ಯಾಂಡ್. ಪ್ರೈಸ್ ತಲ್ಲ. ನೀವು ಓದಿದ್ರಿಲ್ವಾ? ಕರೆಕ್ಟಾಗಿ ಓದಿದ್ರಿಲ್ವಾ? ಆದಿಕಾಂಡ ಓದಿದ್ರಲ್ವಾ? ಅಲ್ಲೇನ್ ಬರ್ತಿದೆ? ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಒಣ ನೆಲ ಅಂತಿದೆ ನೋಡಿ. 10ನೇ ವಚನ, ದೇವರು ಒಣ ನೆಲಕ್ಕೆ ಭೂಮಿ ಎಂದು 110 ಒಣ ನೆಲಕ್ಕೆ ಭೂಮಿ, ಅಲ್ಲೆಲೂಯಾ. ಜಲ ಸಮೂಹಕ್ಕೆ ಸಮುದ್ರವೆಂದು ಹೆಸರಿಟ್ಟನು. ಮೊದಲೆಲ್ಲ ಒಂದೇ ಇತ್ತು. ಮೊದಲೆಲ್ಲ ಒಂದೇ ಇತ್ತು. ಪ್ರೈಸ್ ದ ಲಾರ್ಡ್. ಎರಡನ್ನು ಸಪರೇಟ್ ಮಾಡು. ಭೂಮಿ ನೀರೊಳಗಡೆ ಇತ್ತು, ಅದನ್ನ ಹೈಟ್ ಮಾಡಿ ಡೌನ್ ಮಾಡಿ ಸಮುದ್ರನ ಕೆಳಗಡೆ ಬಿಟ್ಟು ಭೂಮಿನ ಹೈಟ್ ಮಾಡಿದ್ದಾನೆ. ಅಲ್ಲೆಲೂಯಾ. 13 ಪ್ರಕಟಣೆ ಗ್ರಂಥ 13:11 ಅದೇ ತಾನೇ ಭೂಮಿಯಿಂದ ಕೊಂಬುಗಳಿರೋ ಕುರಿ ಟಗರು ಬರೋದನ್ನ ನಾವು ನೋಡಬೇಕು. ಅಲ್ಲಿ ಒಂದು ಮೃಗ ಅಂತಿದೆ. ಮೃಗ, ಬೀಸ್ಟ್. 13:1 ಓದಿ. 13:1.
ಸಮುದ್ರದಿಂದ ಒಂದು ಮೃಗ ಏರಿ ಬರುವುದನ್ನು ಕಂಡೆನು. ಒಂದು ಗೌರ್ಮೆಂಟ್ ಅದು. ಅದಕ್ಕೆ 7 ತಲೆಗಳು 10 ಕೊಂಬುಗಳು. ಅದನ್ನ ನಾವು ಇವತ್ತು ನೋಡೋಣ. 10 ಕೊಂಬುಗಳು ಮಾತ್ರ ನೋಡೋಣ. ತಲೆ ಬಿಟ್ಟಾಕಿ తలే శుక్రవార ಹೇಳ್ಕೊಟ್ಟು ఇవగా 10 కొమ్ములు 10 కొమ్ముల గురించి చూస్తాము. ప్రైజ్ ద లార్డ్. రాష్ట్రపతి 10 కొమ్ములు ఏదేది? 1 జర్మనీ, 2 ಫ್ರಾನ್ಸ್ ಆಲ್ರೆಡಿ ಇಂದಾಗ ಇಚ್ಚಿನನ್ನು ಇದಕ್ಕಿಂತ ಮುಂಚೆ ಕೊಟ್ಟಿದ್ದೀನಿ. 1 ಜರ್ಮನಿ, 2 ಫ್ರಾನ್ಸ್. ಇದು ಬಂದಾಗ ಇದಕ್ಕೂ ಬರ್ಕೊಳ್ಳಿ, ಇದಕ್ಕೆ ನೋಟ್ ಬೇರೆ ಇರ್ತದೆ. 3 ಸ್ಪೇನ್, 4 ಸ್ಪೇನ್ ಆಯ್ತು. ಆಮೇನಲ್ಲಿ 4 ಪೋರ್ಚುಗಲ್, ಆಮೇನಲ್ಲಿ 6 ಪೋರ್ಚುಗಲ್. 5 ಇಂಗ್ಲೆಂಡ್ UK. 6 ಸ್ವಿಟ್ಜರ್ಲ್ಯಾಂಡ್. 7 ಇಟಲಿ. 8 ಬಿಲಿಗಮ್, BELIGIUM ಬಿಲಿಗಮ್. 9 ನೆದರ್ಲ್ಯಾಂಡ್, NETHERLANDS ನೆದರ್ಲ್ಯಾಂಡ್. 10 ಲ್ಯಾಕ್ಸೆಂಬರ್ಗ್, LUXEMBERE ಲ್ಯಾಕ್ಸೆಂಬರ್ಗ್. 10 ಈ 10 ಕೊಂಬುಗಳಿವೆ. 10 ದೇಶಗಳು ಅಂತ ಬರ್ಕೊಳ್ಳಿ. 10 ಕೊಂಬುಗಳು ಅಂದ್ರೆ ಕೊಂಬುಗಳಲ್ಲ, 10 ದೇಶಗಳು. ಆಮೇನ್, ಹಲ್ಲೆಲೂಯಾ. 10 ಕೊಂಬುಗಳು ಅಂದ್ರೆ ಏನು? 10 ಕಂಟ್ರೀಸ್. ಹಲ್ಲೆಲೂಯಾ. ನಮ್ಗೆ ಹೆಂಗಿದೆ ಇದು? ಕೊಂಬು ತರ ಇದೆ. ಕೊಂಬು ಅಂದ್ರೆ ಏನು? ಹಿಂಗಿರ್ತೈತೆ. ಕೊಂಬಲ್ಲ, 10 ದೇಶಗಳು. ಈಗ ನಿಮ್ಗೆ ಅದು ಕೂಡ ಡೀಟೇಲ್ಸ್ ಕೊಡ್ತೀನಿ. ಆಮೇಲೆ ಈ ಬೈಬಲ್ ಅಲ್ಲಿ ಕೊಂಬುಗಳ ಬಗ್ಗೆ ಬೇರೆ ಎಲ್ಲಾನ ಇದೆ ಅಂದ್ರೆ ಜಕರ್ಯ ಗ್ರಂಥ 2:18 ಇದೆ. 4 ಕೊಂಬುಗಳ ಬಗ್ಗೆ ಇದೆ. ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಬರ್ಕೊಳ್ಳಿ, ನೋಡ್ಬೇಡಿ, ಬರ್ಕೊಂಬಿಡಿ, ಚಕ್ಕ ಬರ್ಕೊಳ್ಳಿ. ಜಕರ್ಯ 2:18 ಅಲ್ಲಿ 4 ಕೊಂಬುಗಳ ಬಗ್ಗೆ ಮಾತಾಡ್ತದೆ. ಅದಲ್ಲ, ಅದಕ್ಕೂ ಇವತ್ತು ಮೆಸೇಜ್ ಸಂಬಂಧ ಇಲ್ಲ. 2 ಪ್ರಕಟಣೆ ಗ್ರಂಥ 12:3-4 ಅಲ್ಲೊಂದು 10 ಕೊಂಬುಗಳಿದೆ. ಅದು ಆಕಾಶದಿಂದ ಬರೋ ಬೀಸ್ಟ್ ಅಂತ. ಇವತ್ತು ಮಾತಾಡ್ತಾ ಇರೋದು ಸಮುದ್ರದಿಂದ ಬರೋ ಬೀಸ್ಟ್. ರೆವಲ್ಯೂಷನ್ ಚಾಪ್ಟರ್ 12:3-4. ಎಲ್ಲಿ ಪೆನ್ನು ಪೇಪರ್ ಓದ್ತಿರ್ತಾನೆ ಎಲ್ಲರೂ ಬರ್ಕೊಬೇಕು. ಈಗಿಂದ ಬರ್ಕೊಂಡ್ಬಿಡ್ಬೇಕು. ಪೆನ್ನು ಬುಕ್ ಬೈಬಲ್ ಎತ್ಕೊಂಡ್ ಬಂದ್ಬಿಡ್ಬೇಕು ನೆಕ್ಸ್ಟ್ ಇಂದ. ಹಲ್ಲೆಲೂಯಾ. ನೆಕ್ಸ್ಟ್ ಇನ್ನೆಲ್ಲಿದೆ ಅಂದ್ರೆ ದಾನಿಯೇಲ 8ನೇ ಅಧ್ಯಾಯ 1-6 ಐತೆ. ಅದು ಅಲ್ಲಿ ಏನಿದೆ ಅಂದ್ರೆ 2 ಕೊಂಬಿರೋ ಒಂದು ಪ್ರಾಣಿ, 1 ಕೊಂಬು. ನೋಡಿದಿರಾ ಎಲ್ಲನ? ಇಲ್ಲಿ 1 ಕೊಂಬು ಇರಲ್ಲ. ಅದು ಯಾರು ಹೇಳಿ 1 ಕೊಂಬು? ಇವಾಗ ಹೇಳಿ ನೋಡೋಣ. ಅಲ್ಲಿ ಹೇಳ್ತಾರೋ 8ನೇ ಅಧ್ಯಾಯದಲ್ಲಿ 1 ಕೊಂಬು. ದಾನಿಯೇಲ ಚಾಪ್ಟರ್ 8 1-6 ಅಲ್ಲಿ 2 ಕೊಂಬು 1 ಪ್ರಾಣಿ, 2 ಕೊಂಬು 1 ಪ್ರಾಣಿ, 1 ಕೊಂಬು 1 ಪ್ರಾಣಿ ಬಗ್ಗೆ ಮಾತಾಡ್ತಾರಲ್ಲ ದೇವರು. ಬರ್ಕೊಳ್ಳಿ, ನಿಮ್ಮ ಮನೇಲಿ ನೋಡ್ಕೊಳ್ಳಿ. ನೀವು ಯಾವುಗಳ ಬಗ್ಗೆ ಮಾತಾಡ್ತಾ ಇಲ್ಲ. ರೆವಲ್ಯೂಷನ್ ಚಾಪ್ಟರ್ 13:1 ಪ್ರಕಟಣೆ ಗ್ರಂಥ 13:1 ಇದರಲ್ಲಿರೋ 10 ಕೊಂಬುಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈಗ ಕೊಟ್ಟಿರೋ ನಾನು 3 ವಾಕ್ಯಗಳಲ್ಲಿರೋ ಕೊಂಬುಗಳು ಬೇರೆ ಬೇರೆ. ಬೇಕಾದ್ರೆ ನೀವು ಜಕರ್ಯ ಗ್ರಂಥ 2ನೇ ಅಧ್ಯಾಯ 18ನೇ ವಚನ ತೆಗಿರಿ. ಅದು ಕೊಂಬುಗಳಲ್ಲ, ಅದಕ್ಕೆ ಡೀಟೇಲ್ಸ್ ಕೊಡ್ತಾನೆ. ಕೊಂಬಲ್ಲ, ಏನಂತೆ ಅವು? ನಾನು ಕಣ್ಣೆತ್ತಿ ನೋಡಲಿರೋ 4 ಕೊಂಬುಗಳಿದೆಯಾ ಇಲ್ಲಿ? ಇದೆಯಾ ಕೊಂಬುಗಳಂತ? ಎಷ್ಟು ಕೊಂಬುಗಳಿದೆ? ಇವತ್ತು ದೇವರು ತಗೊಂಡಿರೋದು ಎಷ್ಟು ಕೊಂಬುಗಳ ಬಗ್ಗೆ? 10 ಕೊಂಬುಗಳ ಬಗ್ಗೆ. ಏನು ಈ ಕೊಂಬುಗಳು ಅಂತ ಹೇಳ್ತದೆ? ಕೆಳಗಡೆ ನೋಡಿ. ವಿವರಿಸುವ ದೂತ ನನ್ನನ್ನು ಕುರಿತು ಇವು ಏನೆಂದರೆ ನಾನು ಕೇಳಿದ್ದಕ್ಕೆ ಅವನು, ಇವು ಯೆಹೂದ, ಇಸ್ರಾಯೇಲ್, ಯೆರೂಸಲೇಮುಗಳನ್ನು ಚದುರಿಸುವ ಕೊಂಬುಗಳು. ಚದುರಿಸೋದು. ಕೊಂಬುಗಳು ಹೆಂಗ್ ಚದುರಿಸ್ತೈತೆ? ಹಾಗಾದ್ರೆ ಇದು ಬರೀ ಕೊಂಬುಗಳಲ್ಲ. 4 ಇಸ್ರಾಯೇಲ್, ಯೂದ, ಆಮೇನ್ 4 ಮಂದಿ ಕಂಬಾರರನ್ನು ತೋರಿಸುತ್ತದೆ. ಮೀನ್ಸ್ ಹಂಗಂದ್ರೆ ಏನ್ ಹೇಳಿ? ಯಾರನ್ನ ಅರ್ಥ? ಒಬ್ರು ಏನಂಗಂದ್ರೆ ಕಂಬಾರರಂದ್ರೆ ಯಾರು? ಆ ಕೊಂಬುಗಳ ಕಂಬಾರರ. ಇವಾಗಿದೆ ಕೊಂಬುಗಳಲ್ಲ, ಕಂಬಾರರು. ಕೆಳಗಡೆ ಇದೆ ನೋಡಿ 21ನೇ ವಚನ. 4 ಮಂದಿ ಕಂಬಾರರನ್ನ ತೋರಿಸುತ್ತದೆ. ಕೊಂಬುಗಳಲ್ಲ. ಇಲ್ಲಿ ಕೊಂಬುಗಳನ್ನು ಬರೆದ್ರೆ ನೀವು ಕೊಂಬುಗಳಂತ ಓದ್ಕೊಂತೀರಾ. ಕೊಂಬುಗಳಲ್ಲ. ಏನಂತೆ ಅವು? ಕಂಬಾರರು ಅಂದ್ರೆ ಏನು? ಮಡಿಕೆ ಮಾಡೋರು, ಒಡವೆ ಮಾಡೋರು,
ಆಮೇಲೆ ಈ ಕಬ್ಬಿಣ ಐಟಮ್ನ ಇದು ಮಾಡಿ ಟೈಟ್ ತಗೊಂಡು ಶೇಪ್ ತೆಗಿತಾರೆ. ಇವನ್ನೆಲ್ಲ ಏನಂತಾರೆ ಅಂದ್ರೆ ಕಂಬಾರರು ಅಂತಾರೆ. ಕಾರ್ಪೆಂಟರ್ನು ಕೂಡ ಕಂಬಾರ ಅಂತ, ಕಾರ್ಪೆಂಟರ್ ಅಂತ ಹೇಳ್ಬೋದು. ಮಡಿಕೆ ಮಾಡೋರು ಕಂಬಾರನೇ, ಕುಂಬಾರನ ಅಂತ ಕೂಡ ಇದೆ. ಹಲ್ಲೆಲೂಯಾ. ಸೊ ಇದು ಕೊಂಬುಗಳೆಲ್ಲ ಹಂಗಾದ್ರೆ ಹಲ್ಲೆಲೂಯಾ. ಬೈಬಲ್ ಅಲ್ಲಿ ಹೇಳೋದು ಸೀಕ್ರೆಟ್ ಆಗಿರ್ತದೆ, ಸ್ಟ್ರೈಟ್ ಆಗಿರಲ್ಲ. ಇದನ್ನ ಮುಖ್ಯವಾಗಿ ಚೆನ್ನಾಗಿ ತಿಳ್ಕೊಂಡು ಗಮನ ಕೊಡಿ. ಈಗ ಬನ್ನಿ 13:1 ಬನ್ನಿ. ಅಲ್ಲಿ ಹೇಳ್ತಾ ಇದ್ರೆ 10 ಕೊಂಬುಗಳ ರಹಸ್ಯನ ನಾವು ಇವತ್ತು ನೋಡೋಣ. ಆಮೇಲೆ ಏನಿವು ಸ್ಟ್ರೈಟ್ ಆಗಿ ಇವಾಗ ಏನಂತ ನೀವು ತಿಳಿಬೇಕಾದ್ರೆ ಪ್ರಕಟಣೆ ಗ್ರಂಥ 17:12 ಕೊಡೋಗಿ ಕೊಂಬುಗಳೆಲ್ಲ ಅಲ್ಲಿ ಕೂಡ ಹೇಳ್ತೈತೆ. ನೀನು ಕಂಡ ಆ 10 ಕೊಂಬುಗಳು ಇಲ್ಲಿದೆ ನೋಡಿ. ಕಂಟಿನ್ಯೂಷನ್ ಮಾಡ್ಕೊಳ್ಳಿ. 13:1 ಓದ್ಬಿಟ್ಟು ಟಕ್ಕಂತ ಬರಬೇಕು. ಅದ ಅರ್ಥ ಆಗ್ಬೇಕಂದ್ರೆ ನೀವು ಟಕ್ಕಂತ 13:1 ಓದ್ಬಿಟ್ಟು ಎಲ್ಲಿ ಬರಬೇಕು? 17:12 ಬಂದ್ರೆ ನಿಮ್ಗೆ ಗೊತ್ತಾಗ್ತದೆ. ಅಲ್ಲಿ ಹೇಳಿಲ್ಲ, ಅಲ್ಲಿ ಡೀಟೇಲ್ಸ್ ಕೊಡ್ತಾ ಇಲ್ಲ ನಿಮ್ಗೆ. ಎಲ್ಲಿ ಕೊಡ್ತಾ ಇದೆ? ಇದೇ ತರ ದಾನಿಯೇಲದಲ್ಲಿದೆ 7ನೇ ಅಧ್ಯಾಯದಲ್ಲಿ. ದಾನಿಯೇಲ 2ನೇ ಅಧ್ಯಾಯದಲ್ಲಿದೆ 10 ಕೊಂಬುಗಳು. ಇದೇನಿದು 10 ಬೆರಳು 10 ಕೊಂಬುಗಳು. ನಾವು ತಕ್ಕಂತ ಎಲ್ಲಿ ಹೋಗ್ಬೇಕಂದ್ರೆ 17:12 ಹತ್ರ ಓದಿ. ಅದು ಹೇಳ್ತಾ ಇದೆ, ಕ್ಲೀನ್ ಆಗಿ ಹೇಳ್ತಾ ಇದೆ. ಆ 10 ಕೊಂಬುಗಳು ಅಂದ್ರೆ ರಾಜ್ಯವನ್ನು ಇನ್ನೂ ಹೊಂದಿಲ್ಲ, ಈಗಲೂ ಕೂಡ ಇದೆ. ಈ 10 ಪೋರ್ಚುಗಲ್, ಜರ್ಮನಿ, ಫ್ರಾನ್ಸು, ಆಮೇಲೆ ಇಂಗ್ಲೆಂಡು, ಸ್ವಿಟ್ಜರ್ಲ್ಯಾಂಡು, ಇಟಾಲಿ, ಬೆಲಿಗಾಮ್, ಆಮೇಲೆ ನೆದರ್ಲ್ಯಾಂಡ್, ಲಕ್ಸೆಂಬರ್ಗ್ 10 ಕಂಟ್ರಿ ಈಗ ಭೂಮಿಯಲ್ಲಿದೆ. ಆಮೇಲೆ ಇದರಲ್ಲಿ ವಿಶೇಷ ಏನು ಗೊತ್ತಾ? ಈ 10 ದೇಶಗಳು ಕ್ರಿಶ್ಚಿಯನ್ ಕಂಟ್ರಿ. ಇದು ಚೆನ್ನಾಗಿ ಗಮನ ಇಟ್ಕೊಳ್ಳಿ. ಏನ್ ಕಂಟ್ರಿ ಇದು? ದೇಶಗಳು ಕ್ರಿಸ್ತು ಕಂಟ್ರಿಗಳು. ಆಂಟಿ ಕ್ರೈಸ್ಟ್ಗೆ ಸಪೋರ್ಟ್ ಕೊಡ್ತಾವಂತೆ. ಅಂದ್ರೆ ಈ 10 ದೇಶಗಳು ಅರ್ಮೆಗದೋನ್ ಯುದ್ಧದಲ್ಲಿ ಕ್ರಿಸ್ತುಗೆ ವಿರುದ್ಧವಾಗಿ ನಿಂತಿದ್ದಾವಂತೆ. ಬಾ, ಎಂತ ಆಶ್ಚರ್ಯ ನೋಡು. ಹಲ್ಲೆಲೂಯಾ. 10 ಕೊಂಬುಗಳಂದ್ರೆ 10 ರಾಜ್ಯಗಳು, ದೇಶಗಳು. ಕ್ಲೀನ್ ಆಗೋಯ್ತಲ್ಲ, ಕ್ಲಿಯರ್, ಏನಲ್ಲಿ ಡೌಟೇ ಬೇಡ. 10 ರಾಜ್ಯಗಳು, ಕೊಂಬುಗಳಲ್ಲ, 10 ರಾಜ್ಯಗಳು. ಪ್ರೈಸ್ ದಿ ಲಾರ್ಡ್. ಹಂಗೆ ಕಂಟಿನ್ಯೂ ಮೇಡಮ್. ರಾಜ್ಯವನ್ನು ಇನ್ನೂ ಹೊಂದದಿರುವ 10 ಮಂದಿ ಅರಸರು, 10 ಕಿಂಗ್ಸ್. ಈಗ ನಮ್ಮ ಇಂಡಿಯಾ ಕಿಂಗ್ ಯಾರು ಹೇಳಿ? ನರೇಂದ್ರ ಮೋದಿ. ಅಮೆರಿಕಾಗೆ ಜೋ ಬೈಡನ್. ಹಲ್ಲೆಲೂಯಾ. ರಷ್ಯಾಗೆ ವ್ಲಾಡಿಮಿರ್ ಪುಟಿನ್. ಹಂಗೆ 10 ದೇಶಗಳು, 10 ಅರಸರು, 10 ಕೊಂಬುಗಳು. ಬರ್ಕೊಳ್ಳಿ, ಅದರಲ್ಲೆಲ್ಲ 10 ಕೊಂಬುಗಳು, 10 ಅರಸರು, 10 ದೇಶ. ಅಲ್ಲಿ ಇನ್ನೂ ಒಂದು ಕೊಡ್ತು ನೋಡಿ. 10 ದೇಶ ನಾನು ಹೇಳ್ತಾ ಇರೋದು ಎಕ್ಸ್ಟ್ರಾ. 10 ಅರಸುಗಳಂತಿದೆ, ಕಿಂಗ್ಸ್. ಪ್ರೈಸ್ ದಿ ಲಾರ್ಡ್. ಇನ್ನು ಹೊಂದಿಲ್ಲ, ಹೊಂದುತ್ತಾರೆ. ಹೌದಮ್ಮ, ಕಂಟಿನ್ಯೂ ಮಾಡಮ್ಮ. ನಾನು ಹೇಳೋವರೆಗೂ ಓದ್ತಾನೆ. ಅವರು ಒಂದು ಗಳಿಗೆ, ಜಸ್ಟ್ ಸ್ವಲ್ಪ ದಿನಕ್ಕಾದ್ರು, ಕೆಲವು ವರ್ಷಕ್ಕಾದ್ರು ರಾಜರಾಗಿರ್ಬೇಕು. 10 ರಾಜ್ಯಗಳು, ದೇಶಗಳು. ಆಲ್ರೆಡಿ ಅವರ ದೇಶಗಳ ಹಿಂದ್ಗಡೆ 28 ದೇಶ ಅವರ ಹಿಂದ್ಗಡೆ ಇದೆ. ಯುರೋಪ್ ಯೂನಿಯನ್ ಅಂತ ಬರ್ಕೊಳ್ಳಿ. ಯುರೋಪ್ ಯೂನಿಯನ್. ನೀವು ಗಾಡಿಯಲ್ಲಿ ನೋಡಿರ್ತೀರಾ, 10, 11, 12 ಸ್ಟಾರ್ಸ್ ಇರ್ತದೆ ನೋಡಿ ಗಾಡಿ ನೇಮ್ ಬೋರ್ಡಲ್ಲಿ. ನೇಮ್ ಬೋರ್ಡಲ್ಲಿ ಸ್ಟಾರ್ಗಳಿರ್ತದೆ ನೋಡಿ. ಆಮೇಲೆ ಅದ್ರ ಸೆಂಟ್ರಲ್ ಇಂಡಿಯಾ ಅಂತ ಹಾಕಿರ್ತಾರೆ ಕೆಳಗಡೆ, ಸೆಂಟ್ರಲ್. ಅದೇ ಇದು ಯುರೋಪ್ ಯೂನಿಯನ್. 10 ದೇಶಗಳು ಮೇನು. ಮಿಕ್ಕಿದ್ದೆಲ್ಲ ದೇಶಗಳು ಅವ್ರ ಹತ್ರ ಇದೆ. ಟೋಟಲ್ 28 ದೇಶ ಇದೆ. ಬೈಬಲ್ ಹೇಳ್ತೈತೆ, ಪ್ರಕಟಣೆ ಗ್ರಂಥ 17ನೇ ಅಧ್ಯಾಯ 7-8ನೇ ವಚನ, ಆಂಟಿ ಕ್ರೈಸ್ತು ರೋಮ್ ಕಂಟ್ರಿಯಿಂದ ಬರಬೇಕು. ನೀವು ಕೇಳಿದ ಇಟಲಿ ದೇಶ ರೋಮ್ ಕಂಟ್ರಿಗೆ ಸೇರಿದೆ. ವ್ಯಾಟಿಕನ್ ಸಿಟಿ, ಕ್ಯಾಪಿಟಲ್ ಸಿಟಿ ಅದಕ್ಕೆ. ಆಮೇಲೆ ಇಟಲಿ ರಾಜಧಾನಿ ಯಾವುದು? ರೋಮ್. ಆಮೇಲೆ ಅದರ ಲ್ಯಾಂಗ್ವೇಜ್ ಹಲ್ಲೆಲೂಯಾ, ಲ್ಯಾಟಿನ್. ಆಮೇಲೆ ಲ್ಯಾಟಿನ್ ಲ್ಯಾಂಗ್ವೇಜ್. ಹಲ್ಲೆಲೂಯಾ. ಈಗ ನೋಡು, ಅಲ್ಲಿ ಪೋಪು ರಾಜ ಇದ್ರೆ ಇರಬೇಕು, ಮಿನಿಸ್ಟರ್ ಇಲ್ಲಂದ್ರೆ ಬೇಡ. ನಾನೇ ಹೇಳ್ತೀನಿ, ಹೋಗಂದ್ರೆ ಓದ್ತಾ ಇರ್ಬೇಕು. ಪೋಪ್ ಏನ್ ಹೇಳ್ತಾನೆ ಅದಕ್ಕೆ ಹೇಳ್ಬೇಕು. ಜೇಡಿ ಮಣ್ಣು ಕಬ್ಬಿಣ ಮಿಕ್ಸ್ ಆಗಿರ್ತದೆ ಅಂತ ಹೇಳ್ತೈತೆ ವಾಕ್ಯ. ಈಗ ಕೊಡ್ತೀನಿ ನಿಮ್ಗೆ. ಪ್ರೈಸ್ ದಿ ಲಾರ್ಡ್. ಕಂಟಿನ್ಯೂ ಮಾಡೋಣ. ಒಂದು ಗಳಿಗೆವರೆಗೂ ರಾಜರಂತೆ ಆಳುವ ಅಧಿಕಾರವನ್ನು ಮೃಗದೊಂದಿಗೆ
ಓದುತ್ತಾರೆ. ಮೃಗ ಅಂದ್ರೆ ಯಾರಂತ ಹೇಳಿದ್ರು ದೇವರು ಓದುವರ? ಅಂಟಿ ಕ್ರೈಸ್ಟ್, ಕ್ರಿಸ್ತು ವಿರೋಧಿ, ಅಂತಿ ಕ್ರಿಸ್ತು. ಮೃಗದೊಂದಿಗೆ ಆಡುವುದಕ್ಕೆ ಅವರು ಯಾರ ಜೊತೆಯಲ್ಲಿ ಇರ್ತಾರಂತೆ? ಅರ್ಮೆಗದೋನ್ ಯುದ್ಧದಲ್ಲಿ ಕ್ರಿಸ್ತು ವಿರೋಧಿ ಜೊತೆಯಲ್ಲಿ ನಿಂತಿರ್ತಾರಂತೆ. ಮೃಗದೊಂದಿಗೆ ಆಡುವುದಕ್ಕೆ ಅಂತಿದೆ ನೋಡಿ. ಅರ್ಮೆಗದೋನ್ ಯುದ್ಧ 16ನೇ ಅಧ್ಯಾಯದಲ್ಲಿ ಅರ್ಮೆಗದೋನ್ ಯುದ್ಧದ ಬಗ್ಗೆ ಬರೀತಾರೆ ದೇವರು. ಎಷ್ಟನೇ ಅಧ್ಯಾಯ? ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ 14, 15, 16, 17, 18 ಅರ್ಮೆಗದೋನ್ ಯುದ್ಧದ ಬಗ್ಗೆ ಬರೀತೈತೆ. ಪ್ರೈಸ್ ದಿ ಲಾರ್ಡ್. ಅದು ಯಾವಾಗ ನಡೆಯೋದು ಹೇಳಿ ನೋಡೋಣ? ಅರ್ಮೆಗದೋನ್ ಯುದ್ಧ ನೋಡೋಣ. ಹೆಂಗ್ ಕೇಳ್ತಾ ಇದ್ದೀರಾ ವಾಕ್ಯ, ಈಗ ಗೊತ್ತಾಗ್ತದೆ. ಆಳ್ವಿಕೆನೆ. ಆಳ್ವಿಕೆ ಯಾವಾಗ, ಏನು, ಆ ಕಡೆ ಈ ಕಡೆ ಯಾವಾಗ? ಒಬ್ಬೊಬ್ರು ಹೇಳಿ ಸಿಸ್ಟರ್ ನೀವು. ಹಾ, ಕೈಲು ಇದ್ದವರೆಲ್ಲ ಹೇಳಲ್ಲ. ಹೇಳಪ್ಪ ನೀನು ಇವಾಗ ಬಾಯಿ ತೆಗೆದವ್ರೆಲ್ಲ ಕೇಳ್ತೀನಿ. ಹೇಳಿ ಹೇಳಿ ಹೇಳಪ್ಪ, ಹೇಳಿ ಚಪನ್ ಸಿಸ್ಟರ್. ಆದಿಪೇಯೆ ಹೇಳಿ ಸಿಸ್ಟರ್. ಉಮಾ ಸಿಸ್ಟರ್ ನೀವು ಬಾಯಿ ತೆಗೆದ್ರಲ್ಲ ಹೇಳಿ. ಇಲ್ಲ ಹಂಗಿ ಹಿಂಗಿ ಹಿಂಗಿ ಹಂಗಿದ್ರೆ ಕರೆಕ್ಟ್ ಆಗಿ ಒಬ್ಬರು ಹೇಳಿ. ಹೇಳಿದ ಅರ್ಥ ಆಯ್ತಮ್ಮ. ಅದು ಎಂಡಲ್ಲಿ ನಡೀತೈತೆ ಅಂತ. ಅದು ಎಂಡಲ್ಲಿ ಏನ್ ನಡೆಯೋದು ಗೊತ್ತಾ? ಎಟರ್ನಲ್ ಲೈಫ್, ನಿತ್ಯತ್ವ. ಫೈನಲ್ ಜಡ್ಜ್ಮೆಂಟ್ ಆಗುತ್ತೆ. ನಿತ್ಯತ್ವ, ನೀತಿವಂತರು ದೇವರ ರಾಜ್ಯಕ್ಕೂ, ಅನೀತಿವಂತರು ಪಿಸಾಚಿ ಹತ್ರಕ್ಕೆ ಹೋಗ್ತಾರೆ. ಆಮೇಲೆ ಅರ್ಮೆಗದೋನ್ ಯುದ್ಧ ನಡೆಯೋದು ಸೆಕೆಂಡ್ ಕಮಿಂಗ್ಸ್. ಫಿನಿಶ್. ಒಂದೇ ಕ್ಲಿಯರ್ ಆಗಿ ಹೇಳ್ತಾರೆ ಸೆಕೆಂಡ್ ಕಮಿಂಗ್ಸ್ ಅಂತಾನೆ ಬರ್ಕೊಳ್ಳಿ. ಎರಡನೇ ಬರೋಣ. ಅದು ಬರೋದೇ ಸ್ಟ್ರೈಟ್ ಆಗಿ ಎಣ್ಣೆ ಮರಗಳ ಗುಡ್ಡದಲ್ಲಿ ಇಳಿತಾನೆ. ಇಳಿದಿದ್ದೆ ಆಮೇಲೆ ಅರ್ಮೆಗದೋನ್ ಯುದ್ಧ ಹತ್ರ ಎಲ್ಲಾನು ಕರ್ಕೊಂಡ್ ಬರ್ತಾನೆ ಆಂಟಿ ಕ್ರೈಸ್ಟು. ಈ 10 ಕಂಟ್ರಿ ಕೂಡ ಇರ್ತದೆ, 10 ಕೊಂಬುಗಳು ಅವನ ಜೊತೆ ಸೇರಿ ಯುದ್ಧ ಮಾಡ್ತಾರೆ. ಅವ್ರು ಸೋತೋಗ್ತಾರೆ. ಆಂಟಿ ಕ್ರೈಸ್ಟ್ ಸೋತೋಗ್ತಾನೆ. ಅವನ ಜೀವಂತವಾಗಿ ಎರಡನೇ ಮೃಗ ಆಗಿರೋ 2 ಕೊಂಬುಗಳಿರೋ ಮೃಗವನ್ನ, ಆಂಟಿ ಕ್ರೈಸ್ಟನ್ನ ಎರಡನೇ ಎತ್ಕೊಂಡೋಗಿ ಬಾಡಿ ಸಮೇತ ಇವರಿಬ್ಬರನ್ನ, ಇನ್ಯಾರು ಹೋಗಲ್ಲ ಅಲ್ಲಿಗೆ, ಇವರಿಬ್ಬರನ್ನ ಬಾಡಿ ಸಮೇತ, ಇನ್ ಮಿದ್ದವರೆಲ್ಲ ಸ್ಪಿರಿಟ್ ಅಲ್ಲಿ ಹೋಗ್ತಾರೆ, ಆತ್ಮದಲ್ಲಿ. ಇವರಿಬ್ರು ಮಾತ್ರ ಬಾಡಿ ಸಮೇತ ಎತ್ಕೊಂಡೋಗಿ ನರಕದಲ್ಲಿ ಹಾಕ್ತೀನಿ. ಕೊಡ್ತೀನಿ ಆ ವಾಕ್ಯ ದಾನಿಯೇಲ ಗ್ರಂಥದಲ್ಲಿ. ಆಮೇನ್. ಈಗಲೇ ಹೇಳ್ಬಿಡ್ತೀನಿ ಕ್ಲೀನ್ ಆಗಿ, ಟೈಮ್ ಲೈನ್ ಕ್ಲಿಯರ್ ಆಗಿ ಇಟ್ಕೊಳ್ಳಿ. ನಾನು ಹಾಕೋದೆಲ್ಲ ನೀವು ಕೂಡ ಮೊಬೈಲಲ್ಲಿ ಎತ್ತಿಟ್ಕೊಳ್ಳಿ. ಏನೇನೋ ಸ್ಕ್ರೀನ್ ಶಾಟ್ ಮಾಡ್ತೀನಿ, ಇದನ್ನ ಎತ್ತಿಟ್ಕೊಳ್ಳಿ. ಆಮೇಲೆ ಈಗ ಏನಾಗ್ತದೆ ಅಂದ್ರೆ ಸಭೆ ಇನ್ನೂ ಎತ್ತಲ್ಪಟ್ಟಿಲ್ಲ. ಸಭೆ ಎತ್ತಲ್ಪಟ್ಟಿದೆ. ಸಭೆ ಎತ್ತಲ್ಪಟ್ಟಿದ ತಕ್ಷಣ ಆಂಟಿ ಕ್ರೈಸ್ಟ್ ಬರ್ತಾನೆ. 7 ವರ್ಷ ರೂಲಿಂಗ್ ಮಾಡ್ತಾನೆ. 7 ವರ್ಷ ಮುಗಿದ ತಕ್ಷಣ ಜೀಸಸ್ ಕ್ರೈಸ್ಟ್ ಬರ್ತಾನೆ. ಅದನ್ನೇ ಸೆಕೆಂಡ್ ಕಮಿಂಗ್ಸ್. ಅದನ್ನೇ ಪಾಪಿಗಳಿಗೆ ಶಿಕ್ಷಿಸೋದಕ್ಕೆ ಬರೋದು. ಫಸ್ಟ್ ಟೈಮ್ ಬಂದಿದ್ದು ಪಾಪಿಗಳಿಗೆ ರಕ್ಷಿಸೋದಕ್ಕೆ, ಈಗ ಬರೋದು ಪಾಪಿಗಳನ್ನ ಶಿಕ್ಷಿಸೋದಕ್ಕೆ. ಆ 7 ವರ್ಷ ಮುಗ್ದಿದೆ. ಜೀಸಸ್ ಕ್ರೈಸ್ಟ್ ಈ ಭೂಮಿ ಮೇಲೆ ಹೆಂಗು ಓದ್ನೋ ಹಂಗೆ ರಿಟರ್ನ್ ಬರ್ತಾನಂತ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 7, 8, 9, 10, 11 ಅದೇ ಹೇಳ್ತೈತೆ. ಏನ್ ನೋಡ್ತಾ ಇದ್ರೆ ನೀವು? ಯೇಸು ಕ್ರಿಸ್ತನನ್ನ, ಯೇಸು ಕ್ರಿಸ್ತನ್ ಹೆಂಗೋದ್ನೋ ಸೇಮ್ ಅದೇ ಪೊಸಿಷನ್ ಅಲ್ಲಿ ಇದೇ ಎಣ್ಣೆ ಮರಗಳ ಗುಡ್ಡದ ಮೇಲೆ ಇಳಿತಾನೆ. ಒಲಿವ ಗುಡ್ಡದಲ್ಲಿ ಸೇಮ್ ಟು ಸೇಮ್ ಅದೇ ಪ್ಲೇಸ್ ಅಲ್ಲಿ, ಅದೇ ಜಾಗದಲ್ಲಿ ಕಾಲುಗಳು ಇಡ್ತಾನೆ. ಆಮೇಲೆ ಅಲ್ಲೇ ಸೇಮ್ ಅದೇ ಜಾಗದಲ್ಲಿ ಆವಾಗ ಯುದ್ಧ ನಡೀತದೆ. ಅದೇ ಅರ್ಮೆಗದೋನ್ ಯುದ್ಧ. 1000 ವರ್ಷ ಆಳ್ವಿಕೆ ಆಮೇಲೆ ಸ್ಟಾರ್ಟ್ ಆಗುತ್ತೆ. ಒಂದೊಂದು ಬೇರೆ ಬೇರೆ ಮೆಸೇಜ್ಗಳು, ಎಲ್ಲ ಬೇರೆ ಬೇರೆ ಮೆಸೇಜ್. ಆಮೇಲೆ ಈಗ ಸಭೆ ಎತ್ತಲ್ಪಟ್ಟಿಲ್ಲ. ಫಸ್ಟ್ ಸಭೆ ಎತ್ತಲ್ಪಡ್ತೈತೆ. ಆಂಟಿ ಕ್ರೈಸ್ಟ್ ಬರ್ತಾನೆ. 7 ವರ್ಷ ಕ್ರಿಸ್ತು ವಿರೋಧಿ ಭೂಮಿಯನ್ನು ಆಳ್ವಿಕೆ ಮಾಡ್ತಾನೆ. ಅದು ಮುಗ್ದಿದ್ದೆ ಜೀಸಸ್ ಕ್ರೈಸ್ಟ್ ಬರ್ತಾರೆ. ಕರೆಕ್ಟ್ ಆಗಿ ಅರ್ಮೆಗದೋನ್ ಹತ್ರ ಸೇರಿಸ್ತಾರೆ. ಇವನ್ನೆಲ್ಲವನ್ನು ಅಲ್ಲಿ ಕ್ರಿಸ್ತುಗೆ ವಿರುದ್ಧವಾಗಿ ಜಗಳ ನಡೀತೈತೆ. ದೇವರ ರಾಜ್ಯಕ್ಕೂ ಸೈತಾನ್ ರಾಜ್ಯಕ್ಕೂ. ಸೈತಾನ್ ರಾಜ್ಯ ಕ್ರಿಸ್ತು ವಿರೋಧಿ, ಆಂಟಿ ಕ್ರೈಸ್ಟು ಡೂಪ್ಲಿಕೇಟ್ ಪ್ರವಾದಿ ಸೋತೋಗ್ತಾರೆ. ಅವ್ರಿಬ್ಬರ ಜೀವಂತವಾಗಿ ತಗೊಂಡೋಗ್ತಾನೆ. ಈ ರಾಜರ 10 ಜನ ಕೂಡ ಸೋತೋಗ್ತಾರೆ. ಅವ್ರನ್ನ ಬಿಟ್ಬಿಡ್ತಾನೆ, ಕ್ಷಮಿಸ್ತಾನೆ ದೇವರು. ಅವ್ರಿಗೆ ಟೈಮ್ ಕೊಡ್ತಾನೆ. ಆಮೇಲೆ 1000 ವರ್ಷ ಆಳ್ವಿಕೆ ಸ್ಟಾರ್ಟ್ ಆಗುತ್ತೆ. ಆಳ್ವಿಕೆ ಸ್ಟಾರ್ಟ್ ಆದ್ಮೇಲೆ ನಿತ್ಯತ್ವ ಬರುತ್ತೆ. ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈಗ ಓದಿ 17ನೇ ಅಧ್ಯಾಯದಲ್ಲಿ ಹಂಗೆ ಕಂಟಿನ್ಯೂ ಮಾಡಿ. ಅವರು
ಒಂದೇ ಅಭಿಪ್ರಾಯ ಉಳ್ಳವರಾಗಿ 10 ದೇಶಗಳು ಅವ್ರ ಜೊತೆಲಿ ಎಷ್ಟು ಕಂಟ್ರಿ ಇದೆ ಅಂತ ಹೇಳಿದೆ ನಾನು ಇವಾಗ 28 ದೇಶ ಇದೆ. ಅವ್ರ ಜೊತೆಗೆ 28 ದೇಶ ಇದೆ. ಒಬ್ಬೊಬ್ರು ಕೆಳಗಡೆ ಇರ್ತಾರೆ, ನನ್ನ ಕೆಳಗಡೆ ಒಂದು 10 ಜನ, ಇನ್ನೊಂದು ದೇಶ ಜರ್ಮನಿ ಕೆಳಗಡೆ ಒಂದು 7 ಕಂಟ್ರಿ, ಹಂಗೆ ಫ್ರಾನ್ಸ್ ಕೆಳಗಡೆ ಫಸ್ಟ್ ಫ್ರಾನ್ಸ್ ಇದ್ರಲ್ಲಿ ಇದು ಆಡ್ ಆಗಿದೆ. ಆಮೇಲೆ ಅವ್ರ ಕೆಳಗಡೆ ಒಂದು 10 ಕಂಟ್ರಿ, ಹೀಗೆ ಟೋಟಲ್ ಅವ್ರ ಜೊತೆಲಿ 28 ಕಂಟ್ರಿ ಇದೆ. ಮೇನ್ 10 ಮಾತ್ರ ಬೇಕು. 10 ಕೊಂಬುಗಳು ಯಾರಂತ ಹೆಸರು ಕೊಟ್ಟೆ. ಅವ್ರ 10 ಜನ ಹೆಂಗಿರ್ತಾರಂತೆ, ಒಂದೇ ಅಭಿಪ್ರಾಯ. ಅವ್ರಿಗೆ ಏನ್ ಜಗಳನೂ ಬರಲ್ಲ, ಅವ್ರಿಗೆ ಯಾವುದೇ ಟೆನ್ಷನ್, ಅವ್ರಿಗೆ ಯಾವುದೇ ಕನ್ಫ್ಯೂಷನ್ಸ್, ನೀನು ನಾನು ಇರಲ್ಲ. ಇವಾಗ ಇಂಗ್ಲೆಂಡ್ ಇದರಿಂದ ಹೊರಗಡೆ ಬಂದಿದೆ, ಒಂದಿನ ಇಂಗ್ಲೆಂಡ್ ಕೂಡ ಅದ್ರ ಜೊತೆಲಿ ಆಡಾಗುತ್ತೆ. ಇವಾಗ ಇದ್ರ ಒಳಗಡೆಯಿಂದ ಇಂಗ್ಲೆಂಡ್ ಈಚೆ ಬಂದಿದೆ. ಈ ವಾಕ್ಯ ಪ್ರಕಾರ ಇಂಗ್ಲೆಂಡ್ ಕೂಡ ಒಂದಿನ ಹಾಡಾಗ್ಬಿಡ್ತದೆ. ಈ ಪ್ರಪಂಚಕ್ಕೆ ಮಿಷನರಿಗಳನ್ನ ಕೊಟ್ಟಿರೋದಂದ್ರೆ ಸೇವೆ ಭಾಗ್ಯ ಇಂಗ್ಲೆಂಡ್ ದೇಶ. ಆಮೇಲೆ ಅಂತ ಒಂದು ದೇಶ ಅಲ್ಲಿ, ಅದರಲ್ಲಿ ಆಂಟಿ ಕ್ರೈಸ್ಟ್ ಆರ್ಮೆಗದಲ್ಲಿ ಇರ್ತೈತಂದ್ರೆ ನಂಬೋದೇ ಕಷ್ಟ. ಈಗಲೂ ನಿಮಗೂ ಅಷ್ಟೇ, ಕೇಳೋಕೆ ಕಷ್ಟ. ಯುರೋಪ್ ಕಂಟ್ರೀಸ್ ಬಂದ್ರೆ ಕ್ರಿಶ್ಚಿಯನ್ಸ್ ಅಂತಾರ, ಗಲ್ಫ್ ಕಂಟ್ರೀಸ್ ಮುಸ್ಲಿಂ, ಏಷ್ಯಾ ಕಂಟ್ರಿ ಜಾಸ್ತಿ ಹಿಂದೂಸ್ ಬರ್ತಾರೆ. ಆಮೇಲೆ ಆದ್ರೆ ಎಲ್ಲಾ ದೇಶದಲ್ಲಿ ಕೂಡ, ಇವನ್ ಇಸ್ರಾಯೇಲ್ ಅಲ್ಲಿ ಕೂಡ ವಿಗ್ರಹ ಆರಾಧನೆ. ಯಹೂದರು ಮಾತ್ರ ವಿಗ್ರಹ ಆರಾಧನೆ ಮಾಡಲ್ಲ, ಮಿದ್ದವರೆಲ್ಲ ಹೆಚ್ಚು ಕಮ್ಮಿ ಮಾಡ್ತಾರೆ. ಕಂಟಿನ್ಯೂ ಮೇಡಮ್. ಅವರು ಒಂದೇ ಅಭಿಪ್ರಾಯವುಳ್ಳವರಾಗಿ ತಮ್ಮ ಶಕ್ತಿಯನ್ನು ಅಧಿಕಾರವನ್ನು ಮೃಗಕ್ಕೆ ಅಂದ್ರೆ ಕ್ರಿಸ್ತು ವಿರೋಧಿಗೆ, ಸೈತಾನನ ಮಗನ ಕೈಗೆ ಕೊಡ್ತಾರೆ, ಆಂಟಿ ಕ್ರೈಸ್ಟ್ ಕೈಗೆ. ನೀನೇ ನಮ್ಮ ದೇವರು, ನೀನೇ ನಮ್ಗೆ ರಾಜ, ನೀನೇ ಸಂಪೂರ್ಣ ಎಲ್ಲಾ ಪವರ್ ನಿಮ್ಗೆ ಕೊಡ್ತಾ ಇದೀರಿ, ನೀನ್ ನಮ್ಗೆ ರಾಜನಾಗಿರು, ನೀನ್ ನಮ್ಗೆ ಅಧಿಪತಿಯಾಗಿರು. ಈ ಭೂಮಿ ನಮ್ ಕೆಳಗಡೆ ಇಷ್ಟಿಷ್ಟು ದೇಶಗಳಿದೆ, ಆಮೇಲೆ ಈ ದೇಶಗಳೆಲ್ಲ ನಮ್ಮ ಅಂಡರ್ ಅಲ್ಲಿ ಇದೆ, ನೀನ್ ಆಳ್ವಿಕೆ ಮಾಡಂತ ಹೇಳ್ಬಿಟ್ಟು ಅವ್ನ ಕೈ ಕೊಡ್ತಾರಂತೆ. ಅವ್ನ ಎತ್ಕೊಂಡು ಹೋಗಿ ಕೂರಿಸ್ತಾರಂತೆ. ಆಮೇಲೆ ಯುರೋಪ್ ಯೂನಿಯನ್ ಒಕ್ಕೂಟದಲ್ಲಿ, ಅಲ್ಲೆಲೂಯಾ, ಯುರೋಪ್ ಯೂನಿಯನ್ ಒಕ್ಕೂಟದಲ್ಲಿ ಒಂದು ಸೀಟ್ ಇದೆ. ಆ ಸೀಟ್ ನಂಬರ್ 666, 667 ಇದ್ದಾರೆ, 665 ಇದ್ದಾರೆ, 666 ಸೀಟಲ್ಲಿ ಖಾಲಿ ಆಗಿದೆ. ಈಗ ಅರ್ಥ ಆಯ್ತು ಅನ್ಕೊಂತೀನಿ ನಾನು. 1000 ಸೀಟ್ಗಳಿದೆ, 1000 ಸೀಟಲ್ಲಿ ಎಲ್ಲರೂ ಭರ್ತಿಯಾಗಿದ್ದಾರೆ, 666 ನಂಬರ್ ಅಲ್ಲಿ ಖಾಲಿ ಇದೆ. ಈಗ ಅರ್ಥ ಆಗ್ತಾ ಇದೆ ನಿಮ್ಗೆ ಅನ್ಕೊಂತೀನಿ ನಾನು. ಆಮೇಲೆ ಯುರೋಪ್ ಯೂನಿಯನ್ ಅಲ್ಲಿ ಅವ್ರು ಇದ್ರಲ್ಲಿರೋ ಒಂದು ದೇಶದವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಫ್ರಾನ್ಸ್ ಅವರು ಒಂದು ಕಾಲದಲ್ಲಿ 2ನೇ ಮಹಾಯುದ್ಧ ನಡೆದಾಗ, ಸೆಕೆಂಡ್ ವರ್ಲ್ಡ್ ವಾರ್ ನಡೆದಾಗ, ನಮ್ಮನ್ನ ಆಳೋನು ಪಿಸಾಚಿಯನ್ನ ಆಗಿರ್ಲಿ, ಕ್ರೈಸ್ತನ ಆಗಿರ್ಲಿ, ಏಂಜಲನ ಆಗಿರ್ಲಿ, ದೆವ್ವನ ಆಗಿರ್ಲಿ, ಪರವಾಗಿಲ್ಲ, ನಮ್ಗೊಬ್ಬ ಲೀಡರ್ ಬೇಕು, ನಮ್ಮನ್ನ ಆಳೋನು ಈ ಪ್ರಪಂಚನ. ಇವರು ಪ್ರಪಂಚಕ್ಕೆ ಲೀಡರ್ ಯಾರೂ ಆಗ್ಲಿಲ್ಲ. ಆಮೇಲೆ ಒಂದ್ಸಾರಿ ಆಗಿತ್ತು ಐಗುಪ್ತ, ಇನ್ನೊಂದ್ ಸಾರಿ ಆಗಿತ್ತು ಅಸೀರಿಯಾ, ಇನ್ನೊಂದ್ ಸಾರಿ ಆಗಿತ್ತು ಈಜಿಪ್ಟು, ಈಜಿಪ್ಟ್ ಅಂತೀನಿ, ಬಾಬಿಲೋನು, ಗ್ರೀಕ್ ಸಾಮ್ರಾಜ್ಯ ಪ್ರಪಂಚನ ಒಂದು ಕಾಲದಲ್ಲಿ ಆಡ್ತು, ಅದು ಬಿದ್ದೋಯ್ತು. ಆಮೇಲೆ ಹಾಗೆ ರೋಮ್ ಸಾಮ್ರಾಜ್ಯ ಆಯ್ತು, ಅದು ಕೂಡ ಬಿದ್ದೋಗಿದೆ. ಅದ್ರ ಒಂದು ತೆರಳು ಈಗಲೂ ಇದೆ. ರೋಮ್ ಸಾಮ್ರಾಜ್ಯನೇ ಕಂಪ್ಲೀಟ್ಲಿ, ಯಾಕಂದ್ರೆ ಮಣ್ಣು ಕಬ್ಬಿಣ ಮಿಕ್ಸ್ ಇರ್ತದೆ. ಕಬ್ಬಿಣ ಅಂದ್ರೆ ಅಲ್ಲೆಲೂಯಾ, ನಾವು ಓದಿದ್ರಿ 2ನೇ ಚಾಪ್ಟರ್ ಅಲ್ಲಿ ದಾನಿಯೇಲ ಗ್ರಂಥದಲ್ಲಿ, ಕಬ್ಬಿಣ ಅಂದ್ರೆ ರೋಮ್ ಸಾಮ್ರಾಜ್ಯ, ಹಿತ್ತಾಳೆ ಅಂದ್ರೆ ಗ್ರೀಕ್ ಸಾಮ್ರಾಜ್ಯ, ಬೆಳ್ಳಿ ಅಂದ್ರೆ ಮೇದ್ಯ ಪೆರ್ಸಿಯ ಸಾಮ್ರಾಜ್ಯ, ಬಂಗಾರ ಅಂದ್ರೆ ಬಾಬಿಲೋನ್ ಸಾಮ್ರಾಜ್ಯ, ಕಬ್ಬಿಣ ಮಣ್ಣು ಮಿಕ್ಸ್ ಅಂದ್ರೆ ಧರ್ಮ ರಾಜಕೀಯ ಮಿಕ್ಸ್ ಅಂತ. ಕಬ್ಬಿಣ ಅಂದ್ರೆ ರೋಮ್ ಸಾಮ್ರಾಜ್ಯ ಧರ್ಮ ಮಿಕ್ಸ್ ಆಗಿ ಈ ಪ್ರಪಂಚನ ಲೋಕನ ಆಳ್ತೈತಿ. ಮಿಕ್ಸ್ ಆಗಬಾರ್ದು. ಧರ್ಮ ಬೇರೆ, ಸ್ಪಿರಿಚುವಲ್ ಲೈಫ್ ಬೇರೆ, ಪೊಲಿಟಿಕ್ಸ್ ಬೇರೆ. ಪೊಲಿಟಿಕ್ಸ್ ಸ್ಪಿರಿಚುವಲ್ ಮಿಕ್ಸ್ ಆಗಿ ಆಳ್ವಿಕೆ ಮಾಡ್ತೈತೆ. ಈಗ ನೋಡಲ್ಲಿ ಪೋಪೆ ಕಿಂಗು, ಪೋಪ್ ಬಂದು ಬೋಧಿಸೋನು, ದೇವರನ್ನ ತೋರಿಸ್ಕೊಡೋನು. ಬಟ್ ಪೋಪೆ ಅಲ್ಲಿ ಮಿನಿಸ್ಟರ್. ಈಗ ಪೋಪ್ ಏನ್ ಹೇಳಿದ್ರೆ, ಪೋಪ್ ಏನಲ್ಲಿ ವ್ಯಾಟಿಕನ್ ಸಿಟಿ ಏನ್ ಹೇಳ್ತೈತೋ ಶಿವಾಜಿನಗರ ಚರ್ಚ್ ಪಾಲಿಸ್ತೈತೆ. ಅರ್ಥ ಆಯ್ತಾ? ಆ ಪೋಪ್ ಏನ್ ಹೇಳ್ತಾರೋ, ಮೇನ್ ಪೋಪು ಅವ್ರು ಹೇಳೋದನ್ನ ಪಾಲಿಸ್ತಾರೆ ಎಲ್ಲಾರು. ಹಾಗೆ ಕಂಟಿನ್ಯೂಷನ್ ಮಾಡೋಣ. ಅವರು ಯಜ್ಞದ ಕುರಿಮರಿಯಾದ, ನೋಡಿ ಇಲ್ಲಿ ಬಂದ ಅರ್ಮೆಗದನಿಂದ, ಇದೇ ಅರ್ಮೆಗದನಿಂದ ಯಜ್ಞದ ಕುರಿಮರಿಯಾದಾತನ
ಮೇಲೆ ಯುದ್ಧ ಮಾಡುವರು. ಯಾರು? ಈ 10 ದೇಶಗಳು. ಈ 10 ದೇಶ ಯಾರು? ಆಂಟಿ ಕ್ರೈಸ್ಟ್ಗೆ ಸಪೋರ್ಟ್ ಕೊಟ್ಟಿರೋರು. ಈಗ ಲೆಕ್ಕಕ್ಕೆ ಈ 10 ದೇಶ, ಇವ್ರ ಹಿಂದ್ಗಡೆ ಬಹಳ ದೇಶಗಳಿದೆ, 28 ಕಂಟ್ರೀಸ್ ಅಂತ ಹೇಳಿದ್ರೆ ಈ 10 ದೇಶಗಳು ಆಂಟಿ ಕ್ರೈಸ್ಟ್ ಜೊತೆಗೆ ಸಪೋರ್ಟ್ ಕೊಟ್ಟು ಅವನ ಹಿಂದ್ಗಡೆ ನಿಂತ್ಕೊಂಡು ಜೀಸಸ್ ಕ್ರೈಸ್ಟ್ಗೆ ವಿರುದ್ಧವಾಗಿ ಯುದ್ಧ ಮಾಡ್ತಾರಂತೆ. ನೋಡಿ ನೋಡಿ, ಚೆನ್ನಾಗಿ ನೋಡಿ. ಆದರೆ ಆತನು ಕರ್ತನು ಮೀನ್ಸ್ ಲಾರ್ಡ್ ಆಫ್ ದಿ ಲಾರ್ಡ್, ಕಿಂಗ್ ಆಫ್ ದಿ ಕಿಂಗ್. ಆದುದರಿಂದ ಎಲ್ಲರನ್ನ 10 ದೇಶಗಳನ್ನ, ಆಂಟಿ ಕ್ರೈಸ್ಟ್ ಹಿಂದೆ ನಿಂತಿರೋ ಎಲ್ಲಾ ಕಂಟ್ರಿಗಳನ್ನ ಒಂದು ಬಿಟ್ಟು ಸಾಯಿಸ್ಬಿಡ್ತಾನೆ. ನೀನೇ ಆ ಮುಸ್ಲಿಂ, ನೀನೇ ಆ ವಾಯ್ಸ್ ಅಂತ ಬಿಟ್ಟು ಸಾಯಿಸ್ಬಿಡ್ತಾನೆ. ಇನ್ನೊಂದು ಹತ್ರ ಕೊಟ್ಟಿದ್ದಾರೆ ಅದ್ರ ಬಗ್ಗೆ. ಇಲ್ಲಿಲ್ಲ ಆ ಡೀಟೇಲ್ಸ್, ಬೇಜನ್ ಕಡೆ ಇರ್ತದೆ. ಆ ಕಡೆ ಈ ಕಡೆ ನಾವು ನೋಡ್ಬೇಕು, ಬೈಬಲ್ ಅಲ್ಲಿ ಹುಡುಕ್ಲಾಡ್ಬೇಕು. ಸೆಟ್ಟಿಂಗ್ಸ್ ಅರ್ಮೇಕಂದಿದ್ದಾರೆ. ಆಮೇಲೆ ಏನ್ ಮಾಡ್ತಾರಂತೆ? ಅವನ್ನ ಸೋಲಿಸ್ಬಿಟ್ಟು ಹೋದವ ಜಯಿಸುವನು ಮತ್ತು ದೇವರು ಕರೆದವರು, ದೇವರಾದುಕೊಂಡವರು, ನಂಬಿಗಸ್ತರು ಆದವ ಆತನ ಕಡೆಯವರು. ಸರಿ, ಇಲ್ಲಿ ಯಾರು ಹೇಳ್ತಾರೆ ಹೇಳಿ ನೋಡೋಣ. ಇಲ್ಲಿ ಯಾರು ಹೇಳ್ತಾರೆ ಹೇಳಿ? ಆತನವರು ಅಂತಿದೆ. ಯಾರು ಹೇಳ್ತಾರೆ ಹೇಳಿ ನೋಡೋಣ. ಅದೇ ಯಾರವರು? ರಾಪ್ಚರ್ ಆಗಿರೋರು ಜೀಸಸ್ ಜೊತೆಲಿ ಡೌನ್ ತಿರ್ಗಾ ಬರ್ತಾರೆ. 7 years ಬಿಟ್ಟು 7 years ಮ್ಯಾರೇಜ್ ಇರ್ತದೆ. ಆ ಮ್ಯಾರೇಜ್ ಆಗಿದ ತಕ್ಷಣ ಕೆಳಗಡೆ ಬರ್ತಾರೆ. ಹರ್ಮೆಗದೋನ್ ಯುದ್ಧದಲ್ಲಿ ಇವನ್ ನಾವು ಕೂಡ ಇರ್ತೀವಿ, ಸಭೆ ಇರ್ತದೆ. ಆಮೇನ್, ಸಭೆ ಜೆಂಟಲ್ಸ್ ಸಭೆ ಇರ್ತದೆ. ಹಲ್ಲೆಲೂಯಾ, ಆಮೇನ್, ಹಲ್ಲೆಲೂಯಾ. ನಾವು ಇರ್ತೀವಿ, ನಮ್ಮ ಜೊತೆಲಿ ನಾವು ಇರ್ತೀವಿ. ಜೀಸಸ್ ಕ್ರೈಸ್ಟ್ ಜಯ ನಮ್ಮ ದೇವರಿಗೆ, ನಮಗೆ. ಆಮೇನ್. ಪರಿಶುದ್ಧರು, ಕೋಟ್ಯಾನುಕೋಟಿ ಪರಿಶುದ್ಧರ ಜೊತೆ ಆತನ ಇಳಿದು ಬರ್ತಾನೆ ಅಂತ ಬರ್ತೀನಿ. ದೇವ್ರ ದೂತರ ತರ ಇರ್ತೀನಿ. ಅದನ್ನ ಏನಂತ ಸೈತಾನ ಹೇಳ್ತಾ ಇದ್ದಾನೆ ಅಂದ್ರೆ, ಹಲ್ಲೆಲೂಯಾ, ನೀವು ಏರಿಯಾ 51 ಅಂತ ಹೊಡೆದ್ರೆ ಅದರಲ್ಲಿ ಒಂದು ವಿಷಯ ಬರ್ತದೆ. ಏನಂತಂದ್ರೆ, ಹೇಳಿ ನೋಡೋಣ. ಅಮೆರಿಕದಲ್ಲಿ ಏರಿಯಾ 51 ಅಂತಿದೆ. ಅಲ್ಲಿ ಯಾರು ಹೋಗಲ್ಲ, ಯಾರನ್ನೂ ಬಿಡಲ್ಲ. ಗೊತ್ತಿಲ್ಲಲ್ಲ? ಆಮೇನ್, ಆಮೇನ್. ಒಂದು ಪಿಕ್ಚರ್ ನೋಡಿರ್ತೀರಾ ಅನ್ಕೊಂಡಿರ್ತೀನಿ. ಹಲ್ಲೆಲೂಯಾ. ಏರಿಯಾ 51 ಅಲ್ಲಿ ಏನಂತ ಗೊತ್ತಿಲ್ಲ ವಿಶೇಷ. ಹಲ್ಲೆಲೂಯಾ. ಅನ್ಯ ಗ್ರಹ ಜೀವಿಗಳಂತ ಕೇಳಿದ್ದೀರಾ? ಅದು ಕೇಳಿಲ್ಲ. ಅನ್ಯ ಗ್ರಹ ಏಲಿಯನ್ಸ್ ಅಲ್ಲಿ ಹಿಡಿತಾರೆ, ಹೋಗ್ತಾರಂತ, ಯಾರನ್ನೂ ಬಿಡಲ್ಲ. ಎಲ್ಲ ಸುಳ್ಳು. ನಾವು ಬರೋದಕ್ಕೆ ಸೈತಾನ ಒಂದಿನ ಅವ್ರು ಬಂದು ಈ ಭೂಮಿನ ಆಕ್ರಮಿಸ್ಕೊಂತಾರಂತ 20 ಕೋಟಿ ಜನರನ್ನ ರೆಡಿ ಮಾಡ್ತಾ ಇದ್ದಾರೆ ನಮ್ಗಂತ ಯುದ್ಧಕ್ಕೆ ಅಪೋಸಿಷನ್. ನಮ್ಮ ದೇವರಿಗೆ, ನಮ್ಮ ದೇವ್ರ ರಾಜ್ಯಕ್ಕೆ, ನಮಗೆ ಏಲಿಯನ್ಸ್ ಬರ್ತಾರೆ. ಅವರ ಅನ್ಯ ಗ್ರಹ ಜೀವಿಗಳು ಅವ್ರು ಬಂದು ಯುದ್ಧವನ್ನ ಮಾಡ್ತಾರೆ. ಸುಳ್ಳಾಗಿ ಹೇಳ್ತಾ ಇದ್ದಾನೆ. ನಾವೇ ಎಲ್ಲ ಒಂದೇ ತರ ಇರ್ತೀವಿ. ನಾವು ಏಲಿಯನ್ಸ್ ಅಂತ ಹೊಡೀರಿ, ಏರಿಯಾ 51 ಅಂತ ಹೊಡೀರಿ, ಬರ್ತೈತೆ ಗೂಗಲ್ ಕೂಡ. ಸ್ಪಿರಿಟ್ ಆಫ್ ಗಾಡ್, ಹಲ್ಲೆಲೂಯಾ. ನಮ್ಮನ್ನ ಸೈತಾನ ಇವಾಗ್ಲೇನೆ ಹಂಗೆ ಮಾಡ್ತಾ ಇದ್ದಾನೆ. ಅದೊಂದು ಪಿಕ್ಚರೇ ತೆಗೆದಿದ್ದಾನೆ ಹಿಂದಿಯಲ್ಲಿ. ಆಮೇನ್, ಹಲ್ಲೆಲೂಯಾ. ಸಲ್ಮಾನ್ ಖಾನ್ ಒಂದು ಪಿಕ್ಚರೇ ತೆಗೆದಿದ್ದಾನೆ, ಅನ್ಯ ಗ್ರಹ ಜೀವಿ ಅಂತ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಕರೆದವರು, ದೇವರಾದುಕೊಂಡವರು, ನಂಬಿಗಸ್ತರು ಆಗಿರುವ ಆತನ ಕಡೆಯವರು ಆ ಜಯದಲ್ಲಿ ಪಾಲುಗಾರರಾಗುವರು. ಯಾವ ಜಯ? ಅರ್ಮೆಗದೋನ್ ಯುದ್ಧ, ಅದರಲ್ಲಿ ಪಾಲುಗಾರರಾಗ್ತಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಸೈತಾನಿಗೆ ಸೋಲು, ಸೈತಾನ ಮಗನಿಗೆ ಸೋಲು. ಸೈತಾನ ಒಂದ್ ಕಡೆ ಇರ್ತಾನೆ. ಆಮೇನ್. ಅವನೊಂಥರ ಡೂಪ್ಲಿಕೇಟ್ ದೇವರಿದ್ದಂಗೆ. ಅವ್ರ ಮಗನ ಯಾರು? ಬೀಸ್ಟ್ 666. ಅವನ ಪ್ರವಾದಿ ಯಾರು? 2 ಕೊಂಬುಗಳಿರೋ ಕುರಿ ತರ ಇರೋ ಗಡ ಸರ್ಪ. 3ನೇದು 3 ತ್ರಿತತ್ವ ಅವನಿಗೂ ಕೂಡ ಇರ್ತದೆ. ಸೋಲ. ಸರಿ, ಈ 10 ಕೊಂಬುಗಳ ಬಗ್ಗೆ ಬೇರೆ ಎಲ್ಲಿ ಹೇಳಿದೆ? ದಾನಿಯೇಲ ಗ್ರಂಥಕ್ಕೂ ಪ್ರಕಟಣೆ ಗ್ರಂಥಕ್ಕೆ ಯಾವಾಗಲೂ ಸಂಬಂಧ ಅಂತ ಹೇಳ್ತೀನಿ. ಬನ್ನಿ ನೋಡೋಣ, ಅಲ್ಲಿ ಏನಾದ್ರು ಅಡಗಿದೆಯಾ? ಆಮೇನ್, ಆಮೇನ್. ಅಲ್ಲೇ 17:4 ಓದಿ.
Revelation chapter 17:4. ಅದಕ್ಕೆ 7 ತಲೆಗಳು 10 ಕೊಂಬುಗಳು ಇದ್ದವು. ಆ ಸ್ತ್ರೀಯು, ಸ್ತ್ರೀ ಅಂದ್ರೆ ಇಲ್ಲಿ ಯಾರು ಗೊತ್ತಾ? ಇದನ್ನು ಕೂಡ ಬರ್ಕೊಂಡ್ಬಿಡಿ. ರೋಮ್ ಕಂಟ್ರಿನ ಸ್ತ್ರೀ ಅಂತ. ರೋಮ್ ಕಂಟ್ರಿಯ ಸ್ತ್ರೀ ಅಂದ್ರೆ ಬೇರೆ ಯಾರು ಅಲ್ಲ. ಚಿಯೋನ್ ಅಂದ್ರೆ ಯಾರು ಹೇಳಿ ಇವಾಗ ಬೈಬಲ್ ಅಲ್ಲಿ? ಯೆರೂಸಲೇಮ್. ಜೆರುಸಲೇಮ್ನ ಚಿಯೋನ್ ಅಂತ ಕರೀತಾರೆ. ಚಿಯೋನೇ. ಆಮೇನ್. ಒಂದು ಲೇಡಿ ಹೆಸರು ತರ ಅದು. ಚಿಯೋನೇ. ಚಿಯೋನೆ ಅಂದ್ರೆ ಯೆರೂಸಲೇಮ್. ಇಲ್ಲಿ ಅಸಹ್ಯ ಸ್ತ್ರೀ, ಫುಲ್ ಗಲೀಜು ಹೊಲಸು. ಹೀಗೆ ಒಂದು ಮೃಗದ ಮೇಲೆ ಕೂತಿದ್ದಾಳೆ. 10 ಕೊಂಬುಗಳಿದೆ, 7 ತಲೆಗಳಿದೆ. ಆಮೇಲೆ ಆ ಸ್ತ್ರೀ ಯಾರಂದ್ರೆ ರೋಮ್ ಕಂಟ್ರಿ. ಹಲ್ಲೆಲೂಯಾ. 10 ತಲೆಗಳಂತಿದೆ ನೋಡಿ, ಅಲ್ಲಿ 10 ಕೊಂಬುಗಳಂತಿದೆ ನೋಡಿ. ಪ್ರೈಸ್ ದ ಲಾರ್ಡ್. ಅದನ್ನೇ ನಾವು ಇವತ್ತು ನೋಡ್ತಾ ಇದ್ದೀವಿ. ಈ 10 ಜನ ಹೋಗ್ಬಿಟ್ಟು ಬೀಸ್ಟ್ಗೆ, ಮೃಗಕ್ಕೆ ತಮ್ಮ ಪವರ್ ಅನ್ನ ಕೊಡ್ತಾರಂತೆ. ಆ 7 ವರ್ಷ ಸೈತಾನನ ಮಗ ಈ ಭೂಮಿಯನ್ನ ತುಂಬಾ ಸ್ಟ್ರಾಂಗ್ ಆಗಿ ಅನ್ಯಾಯವಾಗಿ ರೂಲಿಂಗ್ ಮಾಡ್ತಾನೆ. ಲಾಸ್ಟ್ ಜೀಸಸ್ ಕ್ರೈಸ್ಟ್ ಬರ್ತಾರೆ, ಎಂಡಿಂಗ್ ಅಲ್ಲಿ ಸೋತೋಗ್ತಾರೆ. ಅದೇ ಅರ್ಮಗೆದೋನ್ ಯುದ್ಧ. ಬನ್ನಿ ದಾನಿಯೇಲ್ ಚಾಪ್ಟರ್ 7:22-26. ದಾನಿಯೇಲ 7:22-26. 5 ಜನ ಬಿದ್ದೋಗಿದ್ದಾರೆ. ಒಬ್ಬನಿದ್ದಾನೆ ಆಂಟಿ ಕ್ರೈಸ್ಟ್ ಗೌರ್ಮೆಂಟ್. ಇನ್ನು 7ನೇವನು ಇನ್ನು ಬಂದಿಲ್ಲ, ಅದರಿಂದ ಬರೋನೇ 7ನೇವನು. ರೋಮ್ ಕಂಟ್ರಿಯಿಂದನೇ, ರೋಮ್ ಒಂದು ಸಾಮ್ರಾಜ್ಯದಲ್ಲಿ 8ನೇ ಉತ್ಪತ್ತಿ ಆಗ್ತಾನೆ. 7ನೇವನು ಅವನೇ ಪಾರ್ಪರಸ್ ಸಾಮ್ರಾಜ್ಯ. ಆಮೇನ್, ಆಮೇನ್. ಓದಿ. 4ನೆಯ ಮೃಗದ ವಿಷಯವಾಗಿ. 4ನೇ ಮೃಗ ಯಾವ್ದು ಹೇಳಿ? ಭಯಂಕರವಾಗಿತ್ತು. ಅದರ ಹಲ್ಲುಗಳು ಕಬ್ಬಿಣ ತರ ಇತ್ತು. 7ನೇ ಅಧ್ಯಾಯ 7-8 ಅದ್ರ ಬಗ್ಗೆ ಹೇಳ್ತದೆ. 7-8 ಓದಿ ಹೋಗ್ಲಿ, ನಿಮ್ಗೆ ಅರ್ಥ ಆಗ್ತದೆ. 7-8 ಫಸ್ಟ್ ಓದಿ. ಮೊದಲನೇ ಮೃಗ, 4 ಮೃಗಗಳು ಬಂತು. ಒಂದು ಮೃಗ ಕರಡಿ ತರ ಇತ್ತು, ಇನ್ನೊಂದು ಸಿಂಹ ತರ ಇತ್ತು, ಇನ್ನೊಂದು ಚಿರತೆ ತರ ಇತ್ತು, ಇನ್ನೊಂದು ಭಯಂಕರ ಮೃಗ. ಅದು ಸಖತ್ ಡೇಂಜರ್. 4ನೇ ಮೃಗ ಭಯಂಕರವಾದದ್ದು. ಅದೇ ರೋಮ್ ಸಾಮ್ರಾಜ್ಯ, ರೋಮ್ ಡೈನಾಸಿಟಿ. ಓದಿ 7-8 ಓದಿ. 7-8. ನಾನು ಆ ಮೃಗ ಕೊಂಬುಗಳನ್ನು ಗಮನಿಸುತ್ತಿರುವಲ್ಲಿ 7ರಿಂದ ಓದಮ್ಮ ಸ್ವಲ್ಪ ಒಳ್ಳೆಯ. ಆಮೇಲೆ 4ನೇ ಮೃಗವು ಕಾಣಿಸಿತು. ಅದು ಯಾವ್ದಂದ್ರೆ 4ನೇ ಮೃಗ. ನಿಮ್ಗೆ ಬೇಕಾದ್ರೆ ಅಲ್ಲಿ ಜಾಗ ಇದ್ರೆ ಒಂದು ರೌಂಡ್ ಆಗ್ಬಿಟ್ಟು ರೋಮ್ ಸಾಮ್ರಾಜ್ಯ, ರೋಮ್ ಡೈನಾಸಿಟಿ, ನಿಮ್ಗೆ ಅರ್ಥ ಆಗುತ್ತೆ ಓದುವಾಗ. ಆಮೇನ್, ಆಮೇನ್. ಬೀಸ್ಟ್, 4th ಬೀಸ್ಟ್. ಓದಮ್ಮ. ಅದು ಎದುರಿಸುವಂಥದ್ದು, ಅಧಿಕ ಬಲವುಳ್ಳದು. ಅದಕ್ಕೆ ಕಬ್ಬಿಣದ ದೊಡ್ಡ ಹಲ್ಲುಗಳಿದ್ದವು. ಅದು ನುಂಗುತ್ತಾ ಚೂರು ಚೂರು ಮಾಡುತ್ತಾ ಮಿಕ್ಕದ್ದನ್ನು ಕಾಲುಗಳಿಂದ ತುಳಿಯುತ್ತಾ ಇತ್ತು. ಅದು ಮುಂಚಿನ ಎಲ್ಲ ಇರೋ ಮೃಗಗಳಲ್ಲಿ ಡೇಂಜರ್ ಮೃಗ ಅಂದ್ರೆ ಡೈನೋಸರ್. ಆಮೇಲೆ ತುಳಿತಾ ಇತ್ತು. ಅದು ಮುಂಚಿನ ಚಿರತೆಗಿಂತ, ಕರಡಿಗಿಂತ, ಸಿಂಹಕ್ಕಿಂತ ಹೆಂಗಿದ್ದು ವಿಲಕ್ಷಣ. ಎಷ್ಟಿತ್ತಂತೆ ಅದಕ್ಕೆ? 10 ಕೊಂಬುಗಳು. ಅದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದಾರೆ. ಈಗ ಓದಿ. ಆಮೇಲೆ 22-26 ಓದಿ. ಇವಾಗ 7ರಲ್ಲಿ 7 ಸೇಮ್. 22-26, 22-26 ಸೇಮ್ ಚಾಪ್ಟರ್. 3 ಕೊಂಬುಗಳು. ಇಲ್ಲಿ ಯುದ್ಧ ಬರ್ತಾ ಇದೆ ನೋಡು. ಇಲ್ಲಿ ಯುದ್ಧ ಬರ್ತದೆ. ಯಾವ ಯುದ್ಧ ಅದು? ಅರ್ಮೆಗೆದೋನ್ ಯುದ್ಧ. ಕನ್ಫ್ಯೂಷನ್ ಬೇಡ. ಈ ದಾನಿಯೇಲದಲ್ಲಿ ಹೇಳಿರೋದ್ರೆ ರೆವಲ್ಯೂಷನ್ ಡೀಟೇಲ್ಸ್ ಕೊಡ್ತಾ ಇದ್ದಾನೆ ಅಷ್ಟೇ. ದಾನಿಯೇಲ ನಿಮ್ಗೆ ಅರ್ಥ ಆಗಲ್ಲ, ಪ್ರಕಟಣೆ ಗ್ರಂಥ ಓದ್ರೆ ಅರ್ಥ ಆಗ್ತದೆ. ಅರ್ಮೆಗೆದೋನ್ ಯುದ್ಧ. ಯುದ್ಧ ಮಾಡಿ ಮಹಾರುದ್ಧನು ಆರು ಬಂದು
ದೊರಕಿಸುವ ತನಕ ಮಾಡ್ತಾನೆ. ಜಸ್ಟ್ ಡೀಟೇಲ್ಸ್ ಕೊಡ್ತಾ ಇದ್ದಾನೆ. ಗೆಲ್ಲುತ್ತಾ ಬಂದು ಬಾಯಿನ ಹೆಂಗ್ ಕೊಚ್ಕೊಳ್ತಾ ಇದ್ದಂದಿದ್ದು, ಕೈ ಕಟ್ಬೇಕಪ್ಪ, ಸ್ಟ್ರೈಟ್ ಆಗಿ ಕುತ್ಕೋ, ಸ್ಟ್ರೈಟ್ ಆಗಿ ಕುತ್ಕೋಬೇಕು. ಬಾಯಿಗ ಬಡಾಯಿ ಕೊಚ್ಚಿಕೊಳ್ಳುತ್ತಾ ಹೆಂಗಿರ್ತಾನೆ ಆಂಟಿ ಕ್ರೈಸ್ಟು? ನಾನೇ, ನನಗಿಂತ ಯಾರು ಇಲ್ಲ, ಎಲ್ಲಾರು ನನ್ನ ಅಂಡರಲ್ಲಿ ಇದ್ದಾರೆ, ನಾನು ಹೇಳ್ದಂಗೆ ಕೇಳ್ಬೇಕು, ನಾನು ಕೊಟ್ರೆ ತಿನ್ಬೇಕಿಲ್ಲ ಅಂದ್ರೆ ತಿನ್ಬಾರ್ದು, ನಾನು ಕೊಟ್ರೆ ಗಾಡಿ ಇಸ್ಕೊಬೇಕಿಲ್ಲ ಅಂದ್ರೆ ಇಸ್ಕೊಬಾರ್ದು. ಆಮೇನ್ ಆಮೇನ್. ನಾನು ಕೊಟ್ರೆ ಚರ್ಚ್ ನಡೆಸ್ಬೇಕಿಲ್ಲ ಅಂದ್ರೆ ನಡೆಸಬಾರ್ದು. ಆ ಕಾಲದಲ್ಲಿ 7 ವರ್ಷ ಉಪದ್ರವ ಕಾಲದಲ್ಲಿ ನಾನೇ ಕೊಚ್ಕೊಂತಾನಂತೆ. ಅವನ ತರ ಯಾರು ಅಸಹ್ಯ ಮನುಷ್ಯನಿ ಭೂಮಿಯಲ್ಲಿ ಅಂತ ಡೈನಾಸಿಟಿ ಯಾವುದು ಬಂದಿಲ್ಲ. ಅಸೀರಿಯನ್ ಇಲ್ಲ, ಐಗುಪ್ತನ್ ಇಲ್ಲ, ಬ್ಯಾಬಿಲೋನ್ ಇಲ್ಲ. ಆ ಎಲ್ಲಾ ಬುದ್ಧಿ ಇವನು ಒಬ್ಬನಲ್ಲೇ ಇರ್ತದಂತೆ. ಓದಿ ಓದಿ. ಜೋರಾಗಿ ನಾಲ್ಕನೇ ರಾಜ್ಯ ಯಾವ್ದು ಹೇಳಿ ಇವಾಗ? ರೋಮ್. ರೋಮ್ ರೋಮ್ ನಾಲ್ಕನೇ ರಾಜ್ಯ ಯಾವುದು? ರೋಮ್. ಈ ದಾನಿಯೇಲ್ ಚಾಪ್ಟರ್ಗೆ ಅದಾದ್ಮೇಲೆ ಇನ್ನು ಬೇರೆ ಐತೆ. ಅದಾದ್ಮೇಲೆ ಆಂಟಿಕ್ರೈಸ್ಟ್ ಗೌರ್ಮೆಂಟ್ ಐತೆ, ಅದಾದ್ಮೇಲೆ ಕಿಂಗ್ಡಮ್ ರೂಲಿಂಗ್ ಇದೆ, ಅದಾದ್ಮೇಲೆ ಪರಲೋಕ ರೂಲಿಂಗ್ ಇದೆ. ಆಮೇಲೆ ನಾಲ್ಕನೇ ರಾಜ್ಯ ಅದು ಮಿಕ್ಕ ರಾಜ್ಯಗಳಿಗಿಂತ ವಿಲಕ್ಷಣ, ಸೇಮ್ ಕಂಟಿನ್ಯೂಷನ್. ಇಲ್ಲಿ ಕೊಡ್ತಾ ಇದೆ ನೋಡಿ. 10 ಕೊಂಬುಗಳ ವಿಷಯ ಏನಂದ್ರೆ 10 ಅರಸರು, 10 ಅರಸರು ಉಂಟಾಗುವರು ಆ ರಾಜ್ಯಗಳಲ್ಲಿ. 10 ಅರಸುಗಳು ಅಂದ್ರೆ 10 ಕಂಟ್ರಿಗಳು, 10 ಕಂಟ್ರಿಗಳ ಪ್ರೆಸಿಡೆಂಟ್ಗಳು. 10 ಪ್ರೆಸಿಡೆಂಟು ಆಂಟಿ ಕ್ರೈಸ್ಟ್ಗೆ ನಾವು ನಿಮ್ಗೆ ಸಪೋರ್ಟ್ ಕೊಡ್ತೀವಿ, ನೀನೊಂದು ಗೌರ್ಮೆಂಟ್ ಮಾಡು, ನ್ಯೂ ವರ್ಲ್ಡ್ ಗೌರ್ಮೆಂಟ್, ಆಂಟಿ ಕ್ರೈಸ್ಟ್ ಗೌರ್ಮೆಂಟ್. ಅವರ ತರುವಾಯ ಈ ಮತ್ತೊಬ್ಬನು ಯಾರು ಹೇಳಿ ನೋಡೋಣ? ಆಂಟಿ ಕ್ರೈಸ್ಟ್. 10 ಕೊಂಬುಗಳ ಮಧ್ಯದಲ್ಲಿ ಒಂದು ಕೊಂಬು ಬೆಳೆದಿದೆ. 10 ಕೊಂಬುಗಳ ಮಧ್ಯದಲ್ಲಿ ಒಂದು ಚಿಕ್ಕ ಕೊಂಬಂತ ಹೋದವಾರ ಕೇಳಿದ್ವಿ. ಅದಕ್ಕೆ ನಾನು ಎಲ್ಲಾ ಮೆಸೇಜ್ ಇಟ್ಕೊಂಡು ಕೇಳಿ ಅಂತೀನಿ. ಅಲ್ಲೇ ಇದನ್ನ ಗ್ಯಾಪ್ ಇಟ್ಕೊಂಡು ಕೇಳ್ಬೇಕು, ಬರ್ದಿಟ್ಕೊಂಡಿರ್ಬೇಕು. ಅದನ್ನ ಈಗ ನೀವು ಓದ್ಕೋಬೇಕು ನಿಮ್ಮ ಮನೆಯಲ್ಲಿ. 22 ಓದಿ. ದಾನಿಯೇಲ 7:7-22 ಅಲ್ಲಿ ಓದ್ತಾ ಇದ್ದೀರಾ? 26 ಓದಿ. 7:26 ದಾನಿಯೇಲ. ಓದಿ ಯಾಕೆ? ಹೇಳಿ. 25 ಇಲ್ಲಮ್ಮ? ನನಗೆ ಇವಾಗ 26 ಹೋದ್ರೆ ನಿಮ್ಗೆ ಕರೆಕ್ಟ್ ಡೀಟೇಲ್ಸ್ ಕೊಟ್ಬಿಡ್ತೀನಿ ಅಷ್ಟೇ, ನನಗೆ ಬೇಕಾಗಿದೆ. ಏಳನೇ ಮುದ್ರೆಯನ್ನ 5ನೇ ತುಂತುರಿಯನ್ನ ಓದ್ತಾನೆ ದೇವದೂತ. ಎಷ್ಟನೇ ತುಂತುರಿ? 5th ಟ್ರಂಪೋಟ್ ಊದಿದ ತಕ್ಷಣ ಏನಾಗ್ತದೆ ಅಂದ್ರೆ ಒಂದು ಪಾತ್ರೆ, ಒಂದು 5ನೇ ಪಾತ್ರೆಯನ್ನು ಉಯ್ದಾಗ 6ನೇ ಪಾತ್ರೆ ಅನ್ನಿಸ್ತೈತೆ. ಇಲ್ಲೇ ಪ್ರಕಟಣೆ ಗ್ರಂಥ 16:10 ಓದಿ. 7 ಬೋಲ್ಸ್ ಇದೆ. ಎಷ್ಟನೇ ಬೋಲ್ ಇದು? 5th ಬೋಲ್, 5ನೇ ಪಾತ್ರೆ ಕನ್ನಡದಲ್ಲಿ. ತನ್ನ ಕೈಯಲ್ಲಿ ಇದ್ದಿದ್ದನ್ನ ಮೊದಲನೇ ಮೃಗ ಅಂದ್ರೆ ಯಾರು? ಆಂಟಿ ಕ್ರೈಸ್ಟ್. ಕರೆಕ್ಟ್. ಆಂಟಿ ಕ್ರೈಸ್ಟ್ ಮೊದಲನೇ ಮೃಗ. ಆಂಟಿ ಕ್ರೈಸ್ಟ್ ಸಿಂಹಾಸನದ ಮೇಲೆ ಉಯ್ದ ಮೇಲೆ ಏನಾಗ್ಬೋದು? ಅದು ಸುಟ್ಟೋಗ್ತದೆ. 7 ಪಾತ್ರೆಗಳು ಬೆಂಕಿ, ಫೈರ್. ಮರದ ಮೇಲೆ ಉಯ್ತಾನೆ, ಮರಗಳು ಏನಾಗ್ತಾ ಇದ್ದಂತೆ? ಭೂಮಿ ಮೇಲೆ ಉಯ್ತಾನೆ. ಮೊದಲನೇ ಪಾತ್ರೆ ಭೂಮಿ ಏನಾಗ್ತಾ ಇದ್ದಂತೆ? 1/3 ಭಾಗ. ಮರಗಳ ಮೇಲೆ ಉಯ್ದ್ರೆ ಮರಗಳು, ಸಮುದ್ರದ ಮೇಲೆ ಉಯ್ತಾನೆ, ಸಮುದ್ರ, ಪ್ರಾಣಿಗಳು ಸುಟ್ಟೋಯ್ತಂತೆ. ಈಗ 5ನೇ ಇದ್ದಿದ್ದು ಏನು? ಅದು ಬೆಂಕಿನೇ. ಅದನ್ನು ಸುರಿದ್ರೆ ಏನಾಯ್ತಂತೆ? 5ನೇ ಸಿಂಹಾಸನ
ಕತ್ತಲಾಗೋಯ್ತು. ಅಲ್ಲಿಗೆ 7 ವರ್ಷ ಎಂಡ್ ಆಗಿರ್ತದೆ. ಈಗ ಈಗ ಅರ್ಥ ಆಗ್ತಾ ಇದೆ ಅನ್ಕೊಂತೀನಿ ನಾನು. ಆಂಟಿ ಕ್ರೈಸ್ಟ್ ಪೀರಿಯಡ್ ಫಿನಿಶ್ ಆಯ್ತು. ಆ 7ನೇ ಮುದ್ರೆಯನ್ನು 5ನೇ ಪಾತ್ರೆನ ಸುದ್ದಿದ ತಕ್ಷಣನೇ ಅವನ ಸಿಂಹಾಸನ ಕತ್ತಲಾಗೋಯ್ತು. ಕತ್ತಲಾದ್ಮೇಲೆ ಯಾರಿಗಾನ ಏನಾಗುತ್ತೆ? ಮೈ ಕಣ್ಣು ಕತ್ತಲೆ ಆಗಿದ ತಕ್ಷಣ ಏನಾಗ್ಬೋದು? ಬಾಡಿ ಮೈಂಡ್ ಎಲ್ಲ ಪವರ್ ಹೋಯ್ತು. ಭಯ ಕಾಲಿಕಗೆ ಆವಿದೇನೋ, ಬಾವಿ ಇದೆನೋ, ಹಳ್ಳ ಇದೆನೋ, ಕಾಲ್ ಪೀಸ್ ಇದೆನೋ, ಮೈಂಡ್ ಬ್ಲಾಕ್ ಆಗ್ಬಿಡುತ್ತೆ. ಎಂತೋರ್ಗನ ಸಿಂಹಾಸನ ಏನಾಯ್ತು? ಕತ್ತಲಾದ್ಮೇಲೆ ಏನಾಗ್ತದೆ? ಪವರ್ ಹೋಯ್ತು. 7 ವರ್ಷ ಕಂಪ್ಲೀಟ್ ಆಯ್ತು. 7 ಟ್ರಿಬುಲೇಷನ್ ಪೀರಿಯಡ್ ಕ್ಲಿಯರ್. ಆಗ ಜೀಸಸ್ ಕ್ರೈಸ್ಟ್ ಬರ್ತಾನೆ. ಆಮೇನ್. ಈಗ ಬನ್ನಿ 26ನೇ ವಚನ. ಅಲ್ಲಿ ಅರಮ್ಯಾಗದೊಂದು ಯುದ್ಧ ಇದೆ. ಅಲ್ಲಿ 3 ವಾಕ್ಯದಲ್ಲಿ ಅರಮ್ಯಾಗದೊಂದು ಯುದ್ಧ ಬರ್ತಾ ಇದೆ. ಆಮೇಲೆ ನ್ಯಾಯ ಸಭೆಯು ಕೂತು ಅವರ ದೊರೆತನವನ್ನ ಕಿತ್ತು ತೀರಾ ಧ್ವಂಸ. ಕಂಪ್ಲೀಟ್ ಇನ್ ಪಾವರೇ ಇಲ್ಲ. ಸೈತಾನ ಮಗನ ಕೆಲಸನೇ ಮುಗೀತು. ಕೊಡೆಗಾಣಿಸಿ ಬಿಡುವರು. ಅಲ್ಲಿ ಅದಾಗಿದ ತಕ್ಷಣ ಏನಾಗ್ತದೆ ಗೊತ್ತಾ? ಅರ್ಮೆಗದೊಂದು ಯುದ್ಧ ಆಗುತ್ತೆ. ಅವ್ನ ಪವರ್ ಹೋಯ್ತು. ಅವ್ರಿಬ್ಬರನ್ನ ಸೋಲ್ಸ್ಬಿಟ್ಟು ಎತ್ಕೊಂಡು ಜೀವಂತವಾಗಿ ನರಕದಲ್ಲಿ ಆಗ್ಬಿಟ್ಟ. ನರಕದಲ್ಲಿ ಅವರೇ ಫಸ್ಟ್ ಹೋಗೋದು. ಅದು ಕೂಡ ಕ್ಲಿಯರ್ ಮಾಡ್ಕೊಂಡು. ಇದುವರೆಗೂ ಸತ್ತಿರೋರು ಯಾರು ನರಕಕ್ಕೆ ಹೋಗಿಲ್ಲ, ಪಾತಾಳಕ್ಕೆ ಹೋಗಿದ್ದಾರೆ. ಎಲ್ಲಿ ಹೋಗಿದ್ದಾರೆ? ಪಾತಾಳದಲ್ಲಿ. ಅವ್ರಿಗೆ ಅದು ಜಡ್ಜ್ಮೆಂಟ್ ಪ್ಲೇಸ್ ತರ. ಅದು ಆಗೋವರೆಗೂ ಜಡ್ಜ್ಮೆಂಟ್ ಪ್ಲೇಸ್ ಬರೋವರೆಗೂ ಅಲ್ಲಿರ್ತಾರೆ. ಪರಿಶುದ್ಧರು ಪರದೇಶಿಯಲ್ಲಿ ಇರ್ತಾರೆ. ನಾನು ಏನು ಕನ್ಫ್ಯೂಷನ್ ಹೇಳ್ತಾ ಇಲ್ಲ. ಮೊದಲು ಹೆಂಗೆ ಹೇಳ್ತಾ ಇದ್ದಾರೆ, ಇವಾಗಲೂ ಹಂಗೆ ಹೇಳ್ತಾರೆ. ಆಮೇನ್. ಹಲ್ಲೆಲೂಯಾ. ಒಂದು ಮಾತು ತಪ್ಪಾಗಿ ಹೇಳಿದೆ ನಿಮ್ಗೆ. 7ನೇದು ಪಾರ್ಪರ ಸಾಮ್ರಾಜ್ಯ ಅಂತ ಹೇಳಿದೆ. 6ನೇದು ಉತ್ಪತ್ತಿ ಆಗೋನೇ 7ನೇವನು. ಆಮೇನ್. ಅದನ್ನ ನಾನು ಇವಾಗ ಸರಿ ಮಾಡ್ಬಿಡ್ತಾ ಇದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. 26ನೇ ವಚನ ಹತ್ರ ಬನ್ನಿ. 26ನೇ ವಚನ ದಾನಿಯೇಲ 7:26. ಆಮೇಲೆ ನ್ಯಾಯ ಸಭೆ, ಅದೇ ಜಡ್ಜ್ಮೆಂಟ್. ಬಿಳಿ ಸಿಂಹಾಸನ, ಧವಳವರ್ಣ ಸಿಂಹಾಸನ. ಹಲ್ಲೆಲೂಯಾ. ಆಮೇಲೆ ಅಲ್ಲಿ ಏನಾಗ್ತದೆ ಅಂದ್ರೆ ಅರ್ಮೆಗದೊಂದು ಇದಾಗಿದ ತಕ್ಷಣ ಈ ಮೊದಲನೇ ಮೃಗ ಆಂಟಿ ಕ್ರೈಸ್ಟ್ ಸೋತೋಗ್ತಾನೆ. ಅವನು ಹಿಡ್ಕೊಂಡು ಹೋಗಿ ನರಕದಲ್ಲಿ ಆಗ್ತಾನೆ. ಬಂದಿಲ್ಲಿ ಸೈತಾನ 1000 years ಬಂಧಿಸ್ತಾನೆ. ಏನು ಕನ್ಫ್ಯೂಷನ್ ಇಲ್ಲ. ಆ 1000 years ಭೂಮಿ ಯಾರಿರ್ತಾರೆ ಹೇಳಿ ನೋಡೋಣ? ಪರಿಶುದ್ಧರು ಯೇಸು ಕ್ರಿಸ್ತನ ಈ ಭೂಮಿಯನ್ನ ರೂಲಿಂಗ್ ಮಾಡ್ತಾರೆ. ಕನ್ಫ್ಯೂಷನ್ ಇಲ್ಲಲ್ಲ? ಅದಾದ್ಮೇಲೆ ಇಲ್ಲಿ ಹೇಳ್ತದಲ್ಲ ಫೈನಲ್ ಜಡ್ಜ್ಮೆಂಟ್. ಫೈನಲ್ ಜಡ್ಜ್ಮೆಂಟ್. ಅಲ್ಲೊಂದು ಚಿಕ್ಕ ಜಡ್ಜ್ಮೆಂಟ್ ಆಗ್ತದೆ. ಯಾರಿಗೆ? ಆಂಟಿ ಕ್ರೈಸ್ಟ್ ನರಕಕ್ಕೆ ಪಾತ್ರನು. ಫಿನಿಶ್. ಅವನಿಗೆ ನ್ಯಾಯ ತೀರ್ಪು ಆಗ್ಬಿಡ್ತಾರೆ. ಆಮೇನ್. ಹಲ್ಲೆಲೂಯಾ. ಈಗ ನೀವು ಎಲ್ಲಿ ಬರ್ತೀರಿ ಅಂದ್ರೆ ಆಮೇನ್. 7 ಆಯ್ತು. 7ನೇ ಅಧ್ಯಾಯದಲ್ಲಿ ಮುಗೀತು. 7, 22, 26, 25 ಆಯ್ತು. ಈಗ 7, 11ರಿಂದ 12 ಓದಿ. 11 to 12. ಆಗ ನಾನು ನೋಡುತ್ತಿರಲು ಇಗೋ ಕೊಂಬು ಬಡಾಯಿ. ಆ ಕೊಂಬು ಅಂದ್ರೆ ಒಂದದು 10 ಕೊಂಬಲ್ಲ. 10 ಮಧ್ಯದಲ್ಲಿ ಒಂದು ಎದ್ದೊಡ್ತದೆ ಚಿಕ್ಕ ಕೊಂಬು. ಸ್ಮಾಲ್ ಚಿನ್ನ ಕೊಂಬೆ ಆಂಟಿ ಕ್ರೈಸ್ಟ್. ಇಲ್ಲ 10 జన్మ వానికి పవర్ ఇస్తాడు. మొదటి ఇంకా ఉండాడు 10 జన్మ. ಇದು ಕೊತ್ತೋಡು. ಆಮೇನ್. ಬಡಾಯಿ ಕೊಚ್ಚಿಕೊಳ್ಳುತ್ತದೆ ಅಹಂಕಾರ. ಕೊಚ್ಚಿಕೊಂಡ ನಿಮಿತ್ತ ಆ ಕೊಂಬಿನ ಮೃಗವನ್ನು ಕೊಂದು ಅದರ ಎಡವನ್ನು ಉರಿಯುವ ಬೆಂಕಿಗೆ ಹಾಕಿ ನಾಶ. ಎಲ್ಲಿ ಆ ಬೆಂಕಿ? ನರಕ. ಅಲ್ಲೇ ಬರ್ತದೆ ಎಲ್ಲ. ಫಸ್ಟ್ ಹೇಳ್ಬಿಡ್ತಾ ಇದ್ದೀನಿ, ವಾಕ್ಯ ಕೊಡ್ತಾ ಇದ್ದೀನಿ. ನೋ ಕನ್ಫ್ಯೂಷನ್. ಯಾರಿಗೂ ಯೂಟ್ಯೂಬ್ ಅಲ್ಲಿ ಕೇಳೋರ್ಗೂ ಅಷ್ಟೇ. ಆಮೇನ್. ಬೆಂಕಿಯಲ್ಲಿ ಹಾಕಿ ನಾಶ ಮಾಡಿದರು. ಮಿಕ್ಕ ಮೃಗಗಳ ದೊರೆತನವನ್ನ ತೆಗೆದು ಬಿಟ್ಟರು. ಯಾರು ಮಿಕ್ಕ ಮೃಗಗಳು? ಯಾರು ಹೇಳಿ ಇವರು ನೋಡೋಣ. 10 ಕೊಂಬುಗಳು. ಇವತ್ತಿನ ಮೆಸೇಜ್. 10 ಕೊಂಬುಗಳು ದೊರೆತನವ. ಅವುಗಳ ಪವರು ಹೋಯ್ತು. ಸರಿ, ಅವ್ರ ಫ್ಯೂಚರ್ ಏನು? ಅವ್ರ ಎಂಡೇನು? ಅಲ್ಲಿ ಕೆಳಗಡೆ ಕೊಡ್ತಾರೆ ನೋಡಿ. 10 ಕೊಂಬುಗಳು, 10 ರಾಜನ ದೊರೆತನ. ಆದರೆ ಕೆಲವು ಕಾಲದ ಮಟ್ಟಿಗೆ ಅವರು ತಕ್ಕ ಸಮಯ ಬರೋವರೆಗೂ, ಜಡ್ಜ್ಮೆಂಟ್ ಪ್ಲೇಸ್ ಬರೋವರೆಗೂ
1000 years ರೂಲಿಂಗ್ ಬರೋವರೆಗೂ ಅವುಗಳ ಜೀವವನ್ನ 10 ದೇಶಗಳ ಜೀವನ ಪೂರ್ತಿಯಾಗಿ ಶಿಕ್ಷೆ ಕೊಟ್ಟಿಲ್ಲ. ಅವನ ಸುಮ್ಮನೆ ಬಿಡ್ತಾನೆ ದೇವರು ಜಡ್ಜ್ಮೆಂಟ್ ಅಲ್ಲಿ ಮಾತಾಡ. ಯಾಕಂದ್ರೆ ಅವ್ರು ಮನ್ಸು ಮಾಡಿಲ್ಲ ಅಂದ್ರೆ ಅರ್ಮೆಗದೊಂದು ಯುದ್ಧ ನಡೆಯಲ್ಲ. ಅರ್ಮೆಗದೊಂದಿಗೆ ಪವರ್ ಕೊಡೋದು ಯಾರು? ಆಮೇಲೆ ಇವರೆಲ್ಲ ಇವರಿಗೆ ಪವರ್ ಕೊಡೋದು ಯಾರು? ಆಂಟಿ ಕ್ರೈಸ್ಟ್ಗೆ ಈ 10 ಕಂಟ್ರಿ ಅವನ ಜೀವಂತವಾಗಿ ಸ್ವಲ್ಪ ಹೊತ್ತಿಗೆ ಬಿಟ್ಟಿದ್ದಾರೆ. ಆಮೇಲೆ ಅವ್ರಿಗೆ ದೇವರು ಚಾನ್ಸ್ ಕೊಡ್ಬೋದು ಅನಿಸ್ತದೆ ನನಗೇನು. ಅವ್ರು ಹೇಳಿಲ್ಲ ಅಂದ್ರೆ ಮಾಡಕ್ ಆಗ್ತಾ ಇಲ್ಲ ಆಂಟಿ ಕ್ರೈಸ್ಟ್ ಅವರು. ಆಮೇಲೆ ಅವ್ರು ಯಾರಾದ್ರೂ ಪವರ್ ಕೊಡ್ಬೇಕು. ಈ 10 ಕಂಟ್ರಿ ಹಿಂದ್ಗಡೆ 28 ಕಂಟ್ರಿ ಇದೆ. ಆಗ 38 ಕಂಟ್ರಿ ಆಯ್ತು. ತುಂಬಾ ಪವರ್ಫುಲ್ ಕಂಟ್ರಿ ಅಂದ್ರೆ ಇದೆ ಇವ್ರದೇ ಪ್ರಪಂಚದಲ್ಲಿ. ಯುರೋಪ್ ಯೂನಿಯನ್ ಅಗೈನ್ ಹೇಳ್ತಾ ಇದ್ದೀನಿ ನಾನು. ಯುರೋಪ್ ಕಾಯಿನ್ ಅವ್ರದ್ದು ಕರೆನ್ಸಿ, ಲ್ಯಾಂಗ್ವೇಜ್ ಇಂಗ್ಲಿಷ್, ಫ್ರಾನ್ಸ್ ಮೈನ್ ಸಾರಿ. ಆಮೇಲೆ ಈ ವರ್ಲ್ಡ್ ಅಲ್ಲೇ ತುಂಬಾ ಯೂಸ್ ಮಾಡೋ ಲ್ಯಾಂಗ್ವೇಜ್ ನಾವಂತೂ ಇಂಗ್ಲಿಷ್ ಅಲ್ಲ. ಆಮೇಲೆ ಇಂಗ್ಲಿಷ್ ಅಲ್ಲ, ಕಡಿಮೆ. ಲ್ಯಾಟಿನ್, ಫ್ರಾನ್ಸ್ ಅದೇ ಜಾಸ್ತಿ ಯೂಸ್ ಆಗೋದು. ನೆಕ್ಸ್ಟ್ ಚೈನಾ. ಹಲ್ಲೆಲೂಯಾ. ಇಂಗ್ಲಿಷ್ ಕೂಡ ಕಡಿಮೆ. ಆಮೇಲೆ ನೆಕ್ಸ್ಟ್ ವಾಕ್ಯ ಓದುವುದು ಅಲ್ಲಿ ಕ್ಲಿಯರ್ ಆಯ್ತಲ್ಲ? 22:7-12 ವಚನ ಕ್ಲಿಯರ್ ಆಯ್ತಾ? 12 ಕಂಪ್ಲೀಟ್ ಕ್ಲಿಯರ್ ಆಯ್ತಲ್ವಾ? ಈಗ ನೀವು ಎಲ್ಲಿಗೆ ಬರ್ತೀರಂದ್ರೆ ಇನ್ನೂ ಎಲ್ಲಿ ಹೇಳ್ತಿದ್ದೆ 10 ಕೊಂಬುಗಳ ಬಗ್ಗೆ ಬೈಬಲ್ ಅಲ್ಲಿ. ಅಲ್ಲಿ 2 ದಾನಿಯೇಲ 2:33 2:33 ದಾನಿಯೇಲ್ ಓದಿ 2:33 2:33 ತಾಮ್ರ ಅಂದ್ರೆ ಯಾರು? ಬಂಗಾರ ನೀನೆ. ಏನಿಲ್ಲ ದಾನಿಯೇಲ, ಆ ಬಂಗಾರ ನೀನೆ. ಬಾಬಿಲೋನ್ ನೆಬೂಕದ್ನೆಚ್ಚರ್ ಆ ಬಂಗಾರದ ಪ್ರತಿಮೆ ಇತ್ತಲ್ಲ ನೀನೆ. ಬಂಗಾರದ ಪ್ರತಿಮೆ ಅಂದ್ರೆ ಇದು ಬಾಬಿಲೋನ್. ಇಲ್ಲಿಂದ ಇಲ್ಲಿ ಮೇದಿಯ ಪೆರ್ಸಿಯ ಬೆಳ್ಳಿ. ಓದಿ. ಕಾಲುಗಳು ಯಾರು ಹೇಳಿ? ಕಾಲಲ್ಲಿ ಎಷ್ಟಿರ್ತೈತೆ? 2 ಇರ್ತೈತೆ. ಇದನ್ನ ಬಿಟ್ಬಿಡಿ, ನಾನು ಒಂದು ದಿನ ಕೊಟ್ಟೆ. ಇದನ್ನ ಬಿಟ್ಬಿಡಿ, ಇಲ್ಲಿಂದ ಇಲ್ಲಿ ಮಾತ್ರ ಇಟ್ಕೊಂಡು 2 ಕಾಲಗಳಿದೆಯಾ? ಈಸ್ಟ್ ರೋಮ್, ವೆಸ್ಟ್ ರೋಮ್. ಈಸ್ಟ್ ರೋಮ್, ರೋಮ್ ಸಾಮ್ರಾಜ್ಯ ಆದ್ಮೇಲೆ ಅದು 2 ಡಿವೈಡ್ ಆಯಿತು ಅಂತ ಹೇಳಿದೆ. ಈಸ್ಟ್ ರೋಮ್, ವೆಸ್ಟ್ ರೋಮ್. ರೋಮ್ ಸಾಮ್ರಾಜ್ಯನ ಉತ್ಪತ್ತಿ ಮಾಡಿದ್ದು ಜೂಲಿಯಸ್ ಸೀಸರ್, ಅಗಸ್ಟಿನ್ ಸೀಸರ್. ಹಲ್ಲೆಲೂಯಾ. ಈಸ್ಟ್ ರೋಮ್, ವೆಸ್ಟ್ ರೋಮ್ ಕಬ್ಬಿಣ. ಹಲ್ಲೆಲೂಯಾ. ಹೆಜ್ಜೆಗಳು ಕಬ್ಬಿಣ ಮತ್ತು ಅವ್ರಿಗೆ ನಾನು ಹೇಳಿದೆ ಕಬ್ಬಿಣ ಅಂದ್ರೆ ಯಾರು? ರೋಮ್ ಸಾಮ್ರಾಜ್ಯ. ರೋಮ್ ಸಾಮ್ರಾಜ್ಯ. ಮಣ್ಣು ಅಂದ್ರೆ ಪೊಲಿಟಿಕ್ಸ್, ರಾಜಕೀಯ. ಆಮೇನ್. ಹಲ್ಲೆಲೂಯಾ. ಬರ್ಕೊಳ್ಳಿ, ಹಂಗೆ ಇಟ್ಕೊಂಡು ಕೇಳ್ತಾರೆ. ನಿಮ್ಗೆ ಮನಸ್ಸಿದ್ರೆ ನನ್ನ ಹತ್ರ ಬಂದು ಕೇಳಿ, ಇಲ್ಲ ನೆಕ್ಸ್ಟ್ ಎಲ್ಲ ಬಂದ್ಬಿಡ್ತಾರೆ. ಮಿಕ್ಸ್ ಆಗ್ತಾ ಇದೆ. ಎಲ್ಲ ಸಬ್ಜೆಕ್ಟ್ಗಳು ಕೂಡ ಒಂದಕ್ಕೊಂದು ಜಾಯಿಂಟ್ ಆಗ್ತಾ ಇರ್ತದೆ ನಿಮ್ಗೆ. ಆಮೇಲೆ ನಿಮ್ ತರ ಇದೆ ಒಂದು ಕಾಲದಲ್ಲಿ ನನಗೆ ಓದುವಾಗೆಲ್ಲ ನಾನೇ ಏನೇನೋ ತಿಳ್ಕೊಂಡ್ಬಿಡ್ತಾ ಇದ್ದೆ. ನಾನು ಅವಾಗ ಅನ್ಕೊಂಡೆ ಬೈಬಲ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊತಾ ಇಲ್ಲ ನಾನು. ಏನ್ ಹೋಲಿ ಸ್ಪಿರಿಟ್ ಬರ್ದಿದಾರೋ, ಏನ್ ಜಾನ್ ಬರ್ದಿದಾರೋ, ಏನ್ ಡ್ಯಾನಿಯೇಲ್ ಬರ್ದಿದಾರೋ, ಏನ್ ಮೋಶೆ ಬರ್ದಿದಾರೋ, ಏನ್ ನಹೆಮ್ಯ ಬರ್ದಿದಾನೋ ಆ ಲೆಕ್ಕದಲ್ಲಿ ನಾನು ಓದ್ತಾ ಇಲ್ಲ. ಬೇರೆ ಆಂಗಲ್ ಒಂದಿದೆ, ನಾನು ನನ್ನ ಸ್ವಂತ ಬುದ್ಧಿಯಿಂದ ಅರ್ಥ ಮಾಡ್ಕೊತಾ ಇದ್ದೇನೆ ಅಂತ ಆಮೇಲೆ ನನಗೆ ಗೊತ್ತಾಯ್ತು. ನೀವು ಕೇಳ್ತಾ ಇದ್ದೀರಿ, ನಿಮ್ಗೂ ಹಂಗೆ ಅನಿಸ್ತಾ ಇಲ್ವಾ? ನಾನು ಏನ್ ಬೈಬಲ್ ಓದ್ದೆ? ನಾನು ಹೋಗಿ ಸಭೆಯವರು ಏನ್ ಹೇಳ್ಕೊಟ್ರೆ ಅವ್ರು ಪಾಸ್ಟ್ರು ಇದು ಎತ್ಕೊಳ್ಳೇ ಇಲ್ಲ ಬಿಡಿ. ಕೆಲವ್ರ ಹತ್ರ ಎತ್ತೋದೇ ಇಲ್ಲ. ಇವು ತಗೊಳ್ಳೋದೇ ಇಲ್ಲ. 50 ಅಲ್ಲ 70% ಚರ್ಚ್ಗಳಲ್ಲಿ ಎತ್ತಲ್ಲ ಇದ್ದ ವಿಷಯಗಳು. ಪಾಪ ಇದ್ರೆ ತಾನೇ ಎತ್ಕೊಡಕ 500 ರೂಪಾಯಿನ ಜೋಬಲ್ಲಿ ಇದ್ರೆ ತಾನೇ 500 ಇದೆ ಅಂತ ಹೇಳ್ತಾರೆ. ಇರ್ಬೇಕಲ್ಲ 500 rupees ಅಲ್ಲಿ. ಪಾಪ ಅವ್ರು ಎತ್ತಿ ನಿಮ್ಗೆ ಹೇಳಕ ಇದ್ರೇನೆ, ಇಲ್ಲಂದ್ರೆ ಏನೋ ಒಂದು ಹೇಳ್ಬೋದು. ಇಲ್ಲಾಂದ್ರೆ ಸಿಂಹನೇ ಅಂದ್ಬಿಡ್ತಾರೆ. ಕೇಳ್ಕೊಂಡು ನಾವೇನ್ ಮಾಡ್ಬೇಕು? ಸಿಂಹ. ಕರಡಿನೇ ಅಂತಾರೆ ಅವ್ರು. ಕರಡಿ. ಆದ್ರೆ ಇಲ್ಲಿ ನೋಡಿದ್ರೆ ಕರಡಿ ಮೇದಿಯ ಪೆರ್ಸಿಯ ಸಾಮ್ರಾಜ್ಯ. ಆದ್ರೆ ಇಲ್ಲಿ ನೋಡಿದ್ರೆ ಚಿರತೆ ಫಾಸ್ಟ್ ಆಗಿ ಓಡ್ತೈತೆ ಗ್ರೀಕ್ ಸಾಮ್ರಾಜ್ಯ. ಅದರ ಅಧಿಪತಿ, ಅದನ್ನು ಹುಟ್ಟಿ ಹಾಕಿದನು ಅಲೆಕ್ಸಾಂಡರ್.
ಅವನು 12 ವರ್ಷದಲ್ಲಿ ಪ್ರಪಂಚನ ಕಂಪ್ಲೀಟಾಗಿ ಮುಕ್ಕಲ್ ಭಾಗನ ಹಿಡಿದ, ಸ್ಪೀಡಾಗಿ ಓಡಿ. ಯಾರು ಇದುವರೆಗೂ ಆ ಥರ ಹಿಡ್ದಿಲ್ಲ ಪ್ರಪಂಚನ. ಫುಲ್ ಪ್ರಪಂಚನೇ ಎಲ್ಲ ದೇಶಗಳನ್ನ ಗೆದ್ಕೊಂಡು ಹೋದಂತ ಚಿರ್ತೆ ಸ್ಪೀಡ್ ಅಂತ ಅದರ ಅರ್ಥ. ಹಂಗೆ ಸೇಮ್ ಚಿರ್ತೆ ತರನೇ ಆಂಟಿ ಕ್ರೈಸ್ಟ್ 7 years ಕಿಂಗ್ಡಮ್ ರೂಲಿಂಗ್ ಅಲ್ಲಿ, ಆಂಟಿ ಕ್ರೈಸ್ಟ್ ರೂಲಿಂಗ್ ಅಲ್ಲಿ ಈ ಪ್ರಪಂಚನ 3.5 ವರ್ಷದಲ್ಲಿ ಹಿಡಿತಾನೆ. ಎಷ್ಟು ವರ್ಷ? 3.5 ವರ್ಷದಲ್ಲಿ. ಯಾರನ್ನ ನೋಡಿ, ಇವತ್ತಿನ ಪ್ರಧಾನಿ ಎಷ್ಟೋ ವರ್ಷಗಳಿಂದ ಅಧ್ಯಕ್ಷನಾಗಿ, ಪ್ರೆಸಿಡೆಂಟ್ ಆಗಿ, ಸಂಘ ಪರಿವಾರದಲ್ಲಿ ಅಧ್ಯಕ್ಷನಾಗಿ, ಆಮೇಲೆ CM ಆಗಿದ್ದು ಮುಂಚೆನೆ ಇನ್ನು ಏನೇನೋ ಪೋಸ್ಟ್ಗಳು ತಕೊಂಡು ಆಮೇಲೆ CM ಆದ್ಮೇಲೆ ರಾಜ್ಯಪಾಲರಾದ್ಮೇಲೆ MP, ಪ್ರೆಸಿಡೆಂಟ್. ಎಷ್ಟು ಎಲೆಕ್ಷನ್ ಅಲ್ಲಿ ನಿಂತಿರ್ತಾರೆ, ಎಷ್ಟು ವರ್ಷ ಆಗಿರ್ತದೆ. MP ಆಗ್ಬೇಕಂದ್ರೆ 45 ವರ್ಷ ಮೇಲೆ ಆಗಿರ್ಬೇಕು. ಓದಿದ್ರಲ್ವಾ, ಸೋಷಿಯಲ್ ಕೊಟ್ಟಿರ್ತಾರೆ ತಾನೆ, ಪೌರಾಣಿಕ ಓದಿದ್ರಲ್ಲ. CM ಆಗ್ಬೇಕಂದ್ರೆ ಎಷ್ಟು ಏಜ್ ಇರಬೇಕು, MP ಆಗ್ಬೇಕಂದ್ರೆ ಎಷ್ಟು ಏಜ್ ಇರಬೇಕು, ಪ್ರೆಸಿಡೆಂಟ್ ಆಗ್ಬೇಕಂದ್ರೆ ಎಷ್ಟು ಏಜ್ ಇರಬೇಕು. ನಮ್ಮ ಇಂಡಿಯಾ ಗೌರ್ಮೆಂಟ್ ಅಲ್ಲಿ ಪ್ರತಿಯೊಂದು ಕೊಟ್ಟಿರ್ತಾರೆ. ಸಚಿವನಾಗ್ಬೇಕಂದ್ರೆ ಎಷ್ಟು ವರ್ಷ ಆಗಿರ್ಬೇಕು ಅವ್ರಿಗೆ. ಅದೇ ರೀತಿಯಾಗಿ ಅವನು 3.5 ವರ್ಷದಲ್ಲಿ ಪ್ರಪಂಚನ ಹಿಡಿತಾನಂತೆ, ಪ್ರೆಸಿಡೆಂಟ್ ಆಗ್ತಾನಂತೆ. ತಿರ್ಗಾ ನೋಡಕ್ಕೆ ಯೌವನಸ್ಥನ ತರ ಇರ್ತಾನೆ. ಯಾಕೇಳು? ಅವನು ಹೇಳೋದು ಒಂದೇ, ಅವನಿಗೆ ಹೆಸರೇನು? ಕ್ರಿಸ್ತು ವಿರೋಧಿ. ತಮಿಳಲ್ಲಿ ಚೆನ್ನಾಗಿ ಹೇಳ್ತಾರೆ, ಅಂತಿ ಕ್ರಿಸ್ತು ಅಂದ್ರೆ ಕಡೇ ಕ್ರೈಸ್ಟ್ ಅವನೇ. ಇದುವರೆಗೆ ಎಷ್ಟೋ ಜನ ನಾನೇ ಕ್ರೈಸ್ಟ್ ಅಂತ ಬಂದಿರ್ತಾನೆ. ಕ್ರೈಸ್ಟ್ ಅಂದ್ರೆ ಮುದುಕ ತರ ಇರಲ್ಲ, ಹೆಂಗ ತರ ಇರ್ತಾನೆ. ಅವ್ನು ಹೇಳ್ತಾನೆ ನಾನೇ ಕ್ರೈಸ್ಟ್ ಅಂತ ಹೇಳ್ತಾನೆ. ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ಬೇಕು ಹೇಳ್ತೀನಿ. ನಾನೇ ಕ್ರೈಸ್ಟ್ ಅಂತ ನೇರವಾಗಿ ಹೇಳ್ತಾನೆ. ಆ ಯೂದ್ರ ಹತ್ರ ಹಂಗೆ ನೋಡಿ ಅವನ್ನ 3.5 ವರ್ಷ ಯಾಮಾರಿಸ್ತಾನೆ. ಮೊದಲೇ ಹೇಳಿದ್ದೀನಿ, ಇವಾಗಲೇ ಹೇಳ್ತಾನೆ. 3.5 years ಅವನೇ ಕ್ರೈಸ್ಟ್ ಅಂತಾರಂತೆ. ಆ ಗೋಲ್ಡನ್ ಗೇಟ್ ಹತ್ರ ಅವನು ಬರ್ತಾನಂತೆ. ಇಲ್ಲಿ ಬಂದ್ರೆ ಕ್ರೈಸ್ಟ್ ಬರ್ತಾರಂತ ಹೇಳಿದಲ್ಲ, ಇವನೇ ಕ್ರೈಸ್ಟ್. ಚರ್ಚ್ ಕಟ್ಕೊಡ್ತಾನಂತ, ಇವನೇ ಕ್ರೈಸ್ಟ್. ಆ ರಾಜನ ಕೂತ್ಕೊಂಡನ, ನಾವು ರಾಜನ್ ತರ ನೋಡಿದ್ದು. ಮೊನ್ನೆ ಬಂದಿದ್ದ ಕ್ರೈಸ್ತು 3000 ವರ್ಷಗಳ ಹಿಂದೆ ಅವನು ಅದ್ಭುತಗಳು ಮಾಡ್ದ, ಇದು ಮಾಡ್ದ, ಹಿಂಗೆ ಹೋಗ್ಬಿಟ್ಟ, ಶಿಲ್ಬೆಲ್ ಓಡಿಸ್ಕೊಂಡ ರೋಮ್ ಅವ್ರ ಕೈಯಲ್ಲಿ. ಅದು ಕ್ರೈಸ್ಟ್ ಅಲ್ಲ, ಇವನು ರಾಜ ಅಂದ್ರೆ ಇವನೇ. ಅವನು ರಾಜ ತರ ನೋಡಿದ್ದು. ಆತನು ಪಾಪಿಗಳನ್ನ ರಕ್ಷಿಸೋ ಬಂದಿದ್ದು ಫಸ್ಟ್ ಟೈಮ್. ಇದನ್ನ ಆ ಕಾನ್ಸಂಟ್ರೇಷನ್ ಅರ್ಥ ಮಾಡ್ಕೊಳ್ಳಿಲ್ಲ ಯಹೂದ್ಯರು ಅಷ್ಟೇ. ಹಲ್ಲೆಲೂಯಾ. ಇಲ್ಲಿ ಏನಿದೆ? ಇಲ್ಲಿ ಕಾಲುಗಳಿದೆ. ಎಷ್ಟು ಕಾಲಿದೆ? 2 ಕಾಲಲ್ಲಿ ಏನಿರ್ತದೆ? ಇಲ್ಲಿ ಮೇಯ್ನು 10 fingers ಇರ್ತದೆ, ನೋಡ್ಕೊಳ್ಳಿ. ಇದೆಯೇ ಇಲ್ವಾ? ಇವತ್ತಿನ ವಾಕ್ಯ ಏನು? 10 ಅವೇ. ಆ 10 ಬೆರಳುಗಳೇ 10 ತಲೆಗಳು. ಅವತ್ತೇ ದಾನಿಯೇಲು ತೋರಿಸಿದ್ದಾನೆ. ಇದು ಸೀಕ್ರೆಟ್. ಬರ್ಕೊಳ್ಳಿ, ಆ ವಾಕ್ಯದ ಹತ್ರ ಬರ್ಕೊಳ್ಳಿ. 10 ದೇಶನೇ 10 ಕೊಂಬುಗಳು. ಇದೇನು ಕಾಲ ಹತ್ರ ಇದೆ ಅನ್ಬೇಡಿ. ತಿರ್ಗಾ ಡೈರೆಕ್ಟ್ ಆಗಿಲ್ಲ ಬೈಬಲ್ ಅಲ್ಲಿ. ಈ 10 ಕಾಲಗಳು, 2 ಕಾಲಗಳಲ್ಲಿ ಇದೆಲ್ಲ 10 ಬೆರಳು. ಈ 10 ರಾಜ, 10 countries. ಒಂದು ಬೆರಳು ಇಂಗ್ಲೆಂಡ್, ಇನ್ನೊಂದು ಇಟಾಲಿ, ಇನ್ನೊಂದು ಸ್ಮಾಲ್ ಬೆರಳು ಪೋರ್ಚುಗಲ್, ಇಂಗ್ಲೆಂಡ್, ಫ್ರಾನ್ಸ್, ಇಟಲಿ, ಬೆಲ್ಜಿಯಂ, ಸ್ವಿಟ್ಜರ್ಲ್ಯಾಂಡ್, ಇಂಗ್ಲೆಂಡ್, ಪೋರ್ಚುಗಲ್, ಸ್ಪೇನ್, ಫ್ರಾನ್ಸ್, ಜರ್ಮನಿ. 10 ಬೆರಳು ಸರೋಯ್ತಾ? ಎಷ್ಟು ಸೀಕ್ರೆಟ್ ಇದೆ ನೋಡಿ ಬೈಬಲ್. ಇದೆಲ್ಲ ಕೇಳೋ ಖುಷಿ ಪಡ್ಬೇಕು, ನೀವು ಒಳಗಡೆ ಸಂತೋಷ ಪಡ್ಬೇಕು. ಕರೆಕ್ಟ್ ಅಲ್ಲ? 10 ಬೆರಳಿದೆ. ಏನು 10 ಬೆರಳಿನ ಒಂದು ಸೀಕ್ರೆಟ್ ಇರ್ತದೆ. ಏನ್ ಸೀಕ್ರೆಟ್ ಇವಾಗ ಹೇಳಿ? 10 ಕೊಂಬುಗಳು. ಅಲ್ಲಿ ಕೊಂಬಂತಾರೆ, ಇಲ್ಲಿ ಬೆರಳು ಅಂತಾರೆ ಅಷ್ಟೇ. ಅದನ್ನ 17ನೇ 12ನೇ ವಚನದಲ್ಲಿ ಅದನ್ನ ಏನಂತ ಹೇಳ್ತಾ ಇದ್ದೇನೆ? ಅದು 10 ಅರಸರು, ಇನ್ನು ಅಧಿಕಾರ ಹೊಂದಿರೋ 10 ದೇಶಗಳು. ತುಂಬಾ ವೇದ ಪಂಡಿತರು, ಬೈಬಲ್ ಸ್ಕಾಲರ್ಗಳು ಹೇಳ್ತಾರೆ, ಪಕ್ಕ ರೋಮ್ ಕಂಟ್ರಿಯಿಂದನೇ ಆಂಟಿ ಕ್ರೈಸ್ಟ್ ಬರ್ತಾನೆ, ದಾನ್ ಕುಲದಿಂದನೇ ಬರ್ತಾನೆ ಅಂತ ಹೇಳ್ತಾರೆ. ದಾನ್ ಕುಲ, ದಾನ್ ಗೋತ್ರ, ಅಲ್ಲಿಂದನೇ ಆಂಟಿ ಕ್ರೈಸ್ಟ್ ಬರ್ತಾರೆ. ಹೌದು, ಒಬ್ಬ ಯಹೂದ್ಯನೊಳಗಡೆ ಬಂದ್ರೆ ಹೌದು, ಇವನು ಯಹೂದ್ರಲ್ಲಿ ಇವನು ಯಹೂದ್ಯನೇ, ಇವನೇ ಕ್ರೈಸ್ಟ್ ಅಂದ್ಬಿಡ್ತಾರಂತ. ಆಂಟಿ ಕ್ರೈಸ್ಟ್ ಏನ್ ಅನ್ಬಿಡ್ತಾರಂತ ಅವರು. ಅದು ಬರ್ದಿದೆ ಬೈಬಲ್ ಅಲ್ಲಿ. ಅವ್ನು ನಂಬಿಡ್ತಾರಂತೆ. ಅವರು 3.5 ವರ್ಷ ಯಾಮಾರ್ತಾರಂತೆ. ಯಾವಾಗ ಅಂದಿನ ಕುಯ್ತಾನೋ, ಯಾವಾಗ ನಾನೇ ದೇವರಂತಾನೋ, ಬೆಂಕಿಯನ್ನ ತರಿಸ್ತಾನಂತೆ ಆಕಾಶದಿಂದ. ನಾನೇ ತರಿಸಿದೆ ಅಂತ ಹೇಳ್ತಾನಂತೆ. ಇಲ್ಲ,
ದೇವರು ಬೆಂಕಿನ ಸುರಿಸಿದ್ದು. ಆಮೇನ್. ಎಲಿಯ ಪ್ರೇಯರ್ ಮಾಡ್ದ, ಬೆಂಕಿ ಸುರಿಸಿದ್ದು ದೇವರು. ಇವ್ ನಾನೇ ಬೆಂಕಿ ತಂದಿದ್ದೀನಿ ಅಂತ ಹೇಳ ಆಚೆಗಳು. ಆಮೇನ್. ಇಲ್ಲಿರೋ 2 ಕಾಲುಗಳಲ್ಲಿ ಬೆರಳು ಯಾರು? 10 ಕೊಂಬುಗಳು. ಕನ್ಫ್ಯೂಷನ್ ಬೇಡ, ಇನ್ನೂ ವಾಕ್ಯ ಕೊಡ್ತೀನಿ ನಿಮ್ಗೆ. ಅದಕ್ಕೆ ಓದಿಯಮ್ಮ, ಕಂಟಿನ್ಯೂ ಮಾಡಮ್ಮ. ನೀನು ನೋಡುತ್ತಿರಲಾಗಿ ಬೆಟ್ಟದೊಳಗಿಂದ ಒಂದು ಗುಂಡು. ಅದು ಬೇಡ, ಅದು ಜೀಸಸ್ ಕ್ರೈಸ್ಟ್. ಹೇಳ್ಬಿಡ್ತೀನಿ, ಬರ್ಕೊಳ್ಳಿ ಬೇಕಾದ್ರೆ. ಅದು ಜೀಸಸ್ ಕ್ರೈಸ್ಟ್. ಗುಂಡು ಬಂಡೆ ಜೀಸಸ್ ಕ್ರೈಸ್ಟ್. ಗುಂಡು ಬಂಡೆ ಜೀಸಸ್. ಗುಂಡು ಬಂದು ಹೊಡಿತೈತೆ, ಅದಿರ್ಲಿ. ಅದು ಒಂದಿನ ಮೆಸೇಜು, ಅದೇ ಒಂದು ಮೆಸೇಜು. ವಾ ಹಲ್ಲೆಲೂಯಾ. ಬನ್ನಿ ಬನ್ನಿ, ಇಲ್ಲಿ ಬನ್ನಿ, ನನಗೆ ಸಪೋರ್ಟ್ ಮಾಡಿ ಬೇಗ. ಈಗ 2ನೇ 41 43 ಓದಿ. 2ನೇ ಹೆಜ್ಜೆಗಳಲ್ಲಿ ಇಲ್ಲಿದೆ ನೋಡಿ, ಬೆರಳುಗಳು ಅಂತ. ಬೆರಳುಗಳಲ್ಲಿ ಒಂದು ಅಂಶವು ಕುಂಬಾರನ ಮಣ್ಣು. ಅಲ್ಲಿ ಏನಂತ ಓದಿದ್ರಿ? 4 ಕಂಬಾರರು. ಕುಂಬಾರನ ಮಣ್ಣು ಅಂದ್ರೆ ಯಾವ್ದು ಹೇಳಿ ಇಲ್ಲಿ? ಅದು ಬೇರೆ, ಇದು ಬೇರೆ. ಕುಂಬಾರನ ಮಣ್ಣು ಯಾವ್ದು ಹೇಳಿ ನೋಡೋಣ. ಮೊದಲ ಕೆಂಪು ಮಣ್ಣು, ಜೇಡಿ ಮಣ್ಣು. ಸ್ಟ್ಯಾಚ್ಯೂಸ್ ಮಾಡೋದಕ್ಕೆ ಗಟ್ಟಿಯಲ್ಲಿ ಸ್ಟ್ರಾಂಗ್ ಆಗಿರ್ತದೆ. ಅದರಲ್ಲಿ ಹೆಂಚಿನ ಮಾಡ್ತಾರೆ, ಪಾತ್ರೆನ ಮಾಡ್ತಾರೆ, ನೀರಿಡು ಇಟ್ಕೊಂಡು ಕುಡಿತಾರಲ್ಲ, ಅದು ಸುಡ್ತಾರೆ. ಸುಟ್ರೆ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಸುಟ್ರೆ ಮಣ್ಣನ್ನ ಸುಟ್ರೆ, ಆ ಜಡಿ ಮಣ್ಣು ಏನಾಗುತ್ತೆ? ಪೆಪ್ಪರ್ ನೋಡಿದ್ದೀರಾ? ಪೆಪ್ಪರ್ ಹೆಂಗಿರ್ತೈತೆ? ಸುಟ್ರೆ ಸುಟ್ಬಿಟ್ಟು ಒಂದ್ಸರಿ ಹಿಂಗನ್ನಿ, ಆರ ಮೇಲೆ ಅನ್ನಿ, ಹಂಗೆ ಅನ್ಬೇಡಿ. ಆಮೇಲೆ ಇಲ್ಲಿ ಸುಟ್ಟಿಗೆ ಹೊಡೆದಂಗೆ ಇರ್ತದೆ 2 ಕಣ್ಣಿಗೆ. ಆಮೇಲೆ ಹೆಂಗೆ ಆಗ್ಬಿಡ್ತೈತೆ? ಬೂದಿ ಆಗ್ಬಿಡ್ತೈತೆ. ಅದಿರ್ಲಿ, ಅದು ಬೇಡ, ಅದು ಬಿಟ್ಬಿಡಿ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಕ್ಲೀನ್ ಆಗಿ ಹೇಳ್ತಾನೆ. ಓದಿ ಇನ್ನೊಂದ್ಸರಿ. ಮಣ್ಣು. ಮಣ್ಣು ಅಂದ್ರೆ ಪೊಲಿಟಿಕ್ಸ್, ರಾಜಕೀಯ. ಕಬ್ಬಿಣ ಅಂದ್ರೆ ರೋಮ್ ಸಾಮ್ರಾಜ್ಯ. ಆಮೇನ್. ಕಬ್ಬಿಣ ಅಂದ್ರೆ ಏನು ಕನ್ಫ್ಯೂಷನ್ ಬೇಡ. ಮನೋಜ್ ಏನಿದ್ರು ಕೇಳ್ಬೇಕು. ಬರೀ ಅದು ಇದು ಯೂಟ್ಯೂಬ್ ಟೈಟಲ್ ಇಮೇಜಸ್ ಮಾತ್ರ ಕೇಳ್ಬೇಡ, ಇವುಗಳು ಕೇಳಿ ಹೇಳ್ತೀನಿ. ಆಮೇನ್. ಹಲ್ಲೆಲೂಯಾ. ಏನ್ ಕನ್ಫ್ಯೂಷನ್ ಇಲ್ಲಲ್ಲ? ಕೆಲವು ಉತ್ತರ ಕೊಡ್ತಾ ಇದೆಯಾ ಅದಕ್ಕೆ? ಆಮೇನ್. ಕಬ್ಬಿಣವೂ ಆಗಿದ್ದನ್ನು ನೀನು ನೋಡಿದ ಪ್ರಕಾರ. ಯಾರು ಹೇಳ್ತಾ ಇರೋದು? ದಾನಿಯೇಲನಿಗೆ. ಯಾರು ಹೇಳ್ತಾರೆ? ದಾನಿಯೇಲ ದೇವ್ರು ಹೇಳ್ಬಿಟ್ಟ. ದಾನಿಯೇಲ ನೆಬೂಕದ್ನೆಚ್ಚರನಿಗೆ ಹೇಳ್ತಾ ಇದ್ದಾನೆ, ನೀನ್ ನೋಡ್ದಲ್ಲ ಕನಸಲ್ಲಿ ಗಲಿಬಿಲಿ ಆಗಿದೆಯಲ್ಲ, ನೀನ್ ಕಂಡಂಗೆ 10 ಬೆರಳು ಮಣ್ಣು ಕಬ್ಬಿಣ ಮಿಕ್ಸ್ ಇದೆ. ಅದ್ರ ಮೇಲ್ಗಡೆ ಇರೋದು ಫೀವರ್ ಕಬ್ಬಿಣ, ಕೆಳಗಡೆ ಕಬ್ಬಿಣ ಮಣ್ಣು ಮಿಕ್ಸ್ ಐತೆ. ಆಮೇಲೆ ಈ 10 ರಾಜ್ಯಗಳು ಹಂಗೆ ಇರ್ತವೆ, ಈ 10 ದೇಶಗಳು ಹಂಗೆ 2 ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದೆ. ಆಮೇಲೆ ಇವತ್ತು ಇಸ್ರಾಯೇಲ್ ದೇಶ ಕಿತ್ಲಾಡೋ ಕಾರಣ ಯಾರು ಗೊತ್ತಾ? ಇಂಗ್ಲೆಂಡ್. ಅವ್ರು 3 ಭಾಗ ನೆತ್ತಿ ಇಸ್ರಾಯೇಲ್ ದೇಶದವ್ರು ಕೊಟ್ಟಿದ್ರೆ ಸರೋಗ್ತಾ ಇತ್ತು. ಜೋಡೋನ್ ಕೊಟ್ಬಿಟ್ಟು ಪ್ಯಾಲೆಸ್ತೈನ್ ಇದುವರೆಗೂ ಗಲಾಟೆ ಆಗ್ತಾನೆ. ಆಮೇಲೆ 2ನೇ ಮಹಾಯುದ್ಧ ಆದಾಗ ಭಾಗ ಮಾಡಕ್ಕೆ ಹೇಳಿದ್ರು. ಆ ಭಾಗ ಮಾಡುವಾಗ ಇವರಿಗೆ ಪವರ್ ಇತ್ತು, ಕೊಟ್ಬಿಡ್ಬೋದಾಗಿತ್ತು ಇಸ್ರಾಯೇಲ್ ಫುಲ್ ಆಗಿ. ಅವ್ರು ಒಂದು ತಪ್ಪು ಮಾಡಿದ್ರು, ಅದು ದೇವರಿಗೆ ಬೇಜಾರಾಗಿ. 2 ತಪ್ಪು ಮಾಡಿದ್ರು, ಅದು ನಾನು ಇನ್ನೊಂದ್ಸಾರಿ ಹೇಳ್ತೀನಿ. ಇದು ಓದಿ. ಆಮೇಲೆ ಆ ರಾಜ್ಯವು ಭಿನ್ನ ಭಿನ್ನವಾಗಿದ್ದು ಜೇಡಿ ಮಣ್ಣಿನೊಂದಿಗೆ ಕಬ್ಬಿಣವು ಮಿಶ್ರವಾಗಿದ್ದು ನೀನು ನೋಡಿದಂತೆ ಆ ರಾಜ್ಯದಲ್ಲಿ ಕಬ್ಬಿಣದ ಬಲವು ರೋಮ್ ಸಾಮ್ರಾಜ್ಯದ ಬಲ ಈಗಲೂ ಕೂಡ ಹಿಡಿತದಲ್ಲಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಅವಾಗಲೇ ಹೇಳ್ದಂಗೆ, ಹೋದ್ಸರಿ ಹೇಳ್ದಂಗೆ ಈಗಲೂ ಕೂಡ ರೋಮ್ ಸಾಮ್ರಾಜ್ಯ. ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ನೀವು ಇನ್ಮೇಲೆ ನೋಡಿ. 11 ಸ್ಟಾರ್ಸ್, ಬ್ಲೂ ಸ್ಟಾರ್ಸ್ ಇರ್ತದೆ, ಗಾಡಿಗಳ ಮೇಲೆ ಹಾಕಿರ್ತಾರೆ, ಇಂಡಿಯಾ ಅಂತ ಹಾಕಿರ್ತಾರೆ. ನಮ್ಮ ಇಂಡಿಯಾ ಫ್ಲಾಗ್ ಯಾವ್ದಾಗ್ಬೇಕು? ಕೇಸರಿ, ಬಿಳಿ, ಹಸಿರು, ಅಶೋಕ ಚಕ್ರ ಇರುತ್ತಾನೆ ಹಾಕ್ಬೇಕು. ಆ 11 ಸ್ಟಾರ್ ಹಾಕ್ಬಿಟ್ಟು ಇಂಡಿಯಾ ಅಂತ ಹಾಕಿದ್ರೆ ಒಂದು ದಿನ ಅದು ನಮ್ಮನ್ನು ಆಳ್ವಿಕೆ ಮಾಡ್ತದೆ ಅನ್ಕೊಳ್ಳಿ. ಇಟ್ಕೊಳ್ಳಿ ಸೀಕ್ರೆಟ್, ಇವಾಗಲೇ ಹೇಳ್ಬಿಡ್ತೀನಿ. 2, ಈಗ ಮೊದಲು ಪೆಟ್ರೋಲ್ನ ಅರ್ಧ ಬಂಗಾರ, ಅರ್ಧ ಅಮೇರಿಕಾ ಡಾಲರ್ ಕೊಡ್ತಾ ಇದ್ರು. ಈಗ ಅರ್ಧ ಯೂರೋ ಕಾಯಿನ್, ಇನ್ನು ಅರ್ಧ ಬಂಗಾರ ಕೊಟ್ಟು ಪೆಟ್ರೋಲ್ ಇಸ್ಕೊತಾರೆ.
ಅರ್ಥ ಆಯ್ತಿರೋದ? ರೋಮ್ ಸಾಮ್ರಾಜ್ಯದ ಒಂದು ಪವರ್ ಇದೆಯಾ ಇಂಡಿಯಾ ಮೇಲೆ, ಎಲ್ಲ ದೇಶದ ಮೇಲೆ. ಈಗ ಹೆಂಗನ ತಿಳ್ಕೊಂಡು ಎಲ್ಲ ಅದು ಚಿಕ್ಕ ಕಂಟ್ರಿ, ಇಸ್ರಾಯೇಲ್ ದೇಶಕ್ಕಿಂತ ಚಿಕ್ಕದು. ಸಖತ್ತಾಗಿರ್ತದೆ ಕಂಟ್ರಿ ಮಾತ್ರ. ಅಲ್ಲಿ ನೀರಿಗೆ ಕೊರತೆ ಇರಲ್ಲ, ಎಲ್ಲಿ ಬೇಕಾದ್ರಲ್ಲಿ ನೀರು ಇಟ್ಕೊಂಡು ಕುಡಿತಾ ಇರ್ಬೋದು. 20 ರೂಪಾಯಿ ಬಾಟ್ಲ್ ತಗೊಂಡು ಕುಡಿಯೋದಿಲ್ಲ, ಅದಕ್ಕಿಂತ ಚೆನ್ನಾಗಿರ್ತದೆ. ಅಷ್ಟು ಚೆನ್ನಾಗಿದೆ ಕಂಟ್ರಿ. ಆಮೇಲೆ ಅಲ್ಲೆಲ್ಲೂಯಾ. ಬಾಬಿಲೋನು ಇರಾಕ್ ಅಲ್ಲಿರೋದು, ಇರಾಕಿಂದ 70 ಕಿಲೋಮೀಟರ್ ಐತೆ. ಆ ಬ್ಯಾಬಿಲೋನ್ ಅಲ್ಲಿಂದ ರೋಮ್ ಕಂಟ್ರಿಗೆ ಶಿಫ್ಟ್ ಆಗಿದೆ. ಬಾಬಿಲೋನ್ ಮುಳುಗೋಗಿದೆ ನೀರಲ್ಲಿ. ಆ ಬ್ಯಾಬಿಲೋನ್ ಪಟ್ಟಣ ಅಲ್ಲಿಗೆ ಶಿಫ್ಟ್ ಆಗಿದೆ. ಅದೆಂಗೆ ಆ ಪಟ್ಟಣ ಕಟ್ಟುವಾಗ ದೇವ್ರು ಬಂದು ಅದನ್ನ ಚಿತ್ರ ಮಾಡಿದ್ರು, ಅದೇ ತರ ಕಟ್ಟಿದ್ದಾರೆ. ನೀವು ಹೋಗಿ ಹೊಡೀರಿ, ಆ ಕೊರಕಲು ಆಫ್ ಕನ್ಸ್ಟ್ರಕ್ಷನ್ನೇ ಕಟ್ಟಿದ್ದಾರೆ. ಬಿಲ್ಡಿಂಗ್ಗೆ, ರಿಯಲ್ ಬಿಲ್ಡಿಂಗ್ಗೆ ಆಫ್ ಕನ್ಸ್ಟ್ರಕ್ಷನ್. ಅದು ಹೆಂಗೆ ಕಟ್ಟಿದ್ದಾರೆ ನಾನು ಕಟ್ಟಿದ್ದೆ. ನನಗೆ ಇದ್ದಿದ್ರೆ ಗ್ರೂಪಲ್ಲಿ ಆಗ್ತೀನಿ ನಾನು, ನೋಡ್ಕೊಳ್ಳಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಇದು 10 ಕೊಂಬುಗಳ ರಹಸ್ಯ. ಆಮೇಲೆ ನೆನ್ಪಿಟ್ಕೊಳ್ಳಿ, ಅದು ಯುರೋಪ್ ಯೂನಿಯನ್, ಅದರ 10 ದೇಶ, 10 ದೇಶಗಳ ಕೆಳಗಡೆ 22 ದೇಶ ಇದೆ. ಕ್ರಿಸ್ತು ವಿರೋಧಿ ಅಲ್ಲಿಂದನೇ ಬರೋದು, ರೋಮ್ ಕಂಟ್ರಿಯಿಂದ. ಅದಕ್ಕೆ ವಾಕ್ಯ ಪ್ರಕಟಣೆ ಗ್ರಂಥ 17ನೇ ಅಧ್ಯಾಯ 7-8ನೇ ವಚನ. ಮತ್ತೆ ಕ್ರಿಸ್ತು ವಿರೋಧಿ ಅಲ್ಲಿಂದನೇ ಬರಬೇಕು. ಕೆಲವರು ಹೇಳ್ತಾರೆ ರೋಮ್ ಕಂಟ್ರಿಯಿಂದನೇ ಕರೆಕ್ಟು. ರೋಮ್ ಕಂಟ್ರಿ ಕರೆಕ್ಟ್, ಅದಂತೂ ಬರ್ದಿದೆ. ದಾನ್ ಕುಲದಿಂದ ಬರ್ತಾರೆ ಅಂತಿದೆ. ದಾನ್ ಕುಲ 12 ಕುಲಗಳಲ್ಲಿ ಒಂದು ಸೇರಿದ್ದು. ಆಮೇಲೆ ಒಂದು ಮಾತ್ರ ಚೆನ್ನಾಗಿ ಗೊತ್ತಿರಲಿ, ಇಲ್ಲಿ ಮರೆಯಾಗಿ ಬರ್ದಿದೆ. ದೇವರು ಒಂದೊಂದು ಬಿಡಿಸಿ ಹೇಳ್ತಾ ಇದ್ದಾರೆ. ನೀವು ಇನ್ನೊಬ್ಬರಿಗೆ ಹೇಳ್ಬೇಕು. ಇವಾಗ ನನಗೆ ಬೇಕಾಗಿರೋದು ನೀವು ಇನ್ನೊಬ್ಬರಿಗೆ ಹೇಳ್ಬೇಕು, ನೀವು ಇನ್ನೊಬ್ಬರನ್ನ ಸಿದ್ಧಪಡಿಸ್ಬೇಕು. ಈ ಕೆಲಸದಲ್ಲಿ ಮಾತ್ರ ರೆಡಿಯಾಗಿರಿ. ಹಲ್ಲೆಲೂಯಾ, ಆಮೆನ್, ಆಮೆನ್, ಹಲ್ಲೆಲೂಯಾ, ಆಮೆನ್. ಸೊ ಎಲ್ಲ ಇದು ಅರ್ಮೆಗದೋನ್ ಯುದ್ಧಕ್ಕೆ ಫೈನಲ್ ಫಿಟ್. ಅದ ನಂತರ ಇನ್ನೇನಿರಲ್ಲ. ಎಲ್ಲ ಅರ್ಮೆಗದೋನ್ ಯುದ್ಧವರೆಗೂ ಈ ಗಲಾಟೆ, ಅವು ಇವು ಈ ತರ ಸುರಿಯೋದು, ಉರಿಯೋದು, ಈ ಭೂಮಿ ಬಾಟ್ಲಿ ತರ ಇರ್ತದೆ, ಬಿಸಿಯಾಗಿರೋ ಬಾಟ್ಲಿ ತರ ಇರ್ತದೆ. ಎಲ್ಲ ಅರ್ಮೆಗದೋನ್ ಯುದ್ಧವರೆಗೂ. ಅದಾದ ನಂತರ ಈ ಭೂಮಿಯಲ್ಲಿ ಒಂದು ಉಪದ್ರವನೂ ಇರಲ್ಲ. ಈಗಿರೋದು ಕೂಡ ಕಡಿಮೆ. ಸಭೆ ಇರೋದಕ್ಕೆ ಎಲ್ಲ ಆಕ್ಸಿಜನ್, ಗಾಳಿ, ನೀರು, ಕೆಲಸ, ಉದ್ಯೋಗ ಎಲ್ಲ ಚೆನ್ನಾಗಿದೆ. ಸಭೆ ಇರೋದಕ್ಕೆ ಅದು ಚೆನ್ನಾಗಿರೋದು. ಸಭೆ ಪ್ರೇಯರಿಂದ ಈ ಭೂಮಿ ಚೆನ್ನಾಗಿದೆ. ಅದು ಹೋದ್ಮೇಲೆ ಭೂಮಿನ ಛಿದ್ರ ಮಾಡಾಕ್ತಾನೆ. ಮೇಲ್ಗಡೆಯಿಂದ ದೇವರು, ಕೆಳಗಡೆಯಿಂದ ಸೈತಾನ ಮಗ, ಆಂಟಿ ಕ್ರೈಸ್ಟ್. ಇದು 10 ಕೊಂಬುಗಳ ರಹಸ್ಯ. ಇನ್ನೇನಿದ್ರೆ ನೀವು ಕೇಳಿ. ದೇವರಿಗೆ ಸ್ತೋತ್ರ. ದೇವರು ನಿಮ್ಮ ಜೊತೆಲಿದ್ದಾರೆ. ಕಣ್ಣುಗಳನ್ನ ಮುಚ್ಚಿ. ಥ್ಯಾಂಕ್ ಯು ಜೀಸಸ್, ವಂಡರ್ಫುಲ್ ಆಫ್ ದ ಲಾರ್ಡ್. ಪರಿಶುದ್ಧಾತ್ಮ ದೇವರೇ, ಪರಲೋಕದಲ್ಲಿ ನಮ್ಮ ತಂದೆಯು ಈ ಪರಿಶುದ್ಧ ಸಮಯದಲ್ಲಿ ರಾಜ 10 ಕೊಂಬುಗಳನ್ನು ಕುರಿತು ಮಾತಾಡಿದ್ಯಾ. ಯೇಸುವೇ, ನೀನು ಬರೋದು ಅತಿ ಶೀಘ್ರವಾಗಿದೆ. ಅದನ್ನು ನಮ್ಮನ್ನ ಸಭೆಯನ್ನು ಸಿದ್ಧಪಡಿಸ್ತಾ ಇದೆಯಾ. ಆಶೀರ್ವದಿಸಿ, ಮುಟ್ಟಿ ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ.